ಸರ್ಪ ಲಾಂಛನದ ಸಪ್ತ ಎಳೆಗಳಿಂದ ಸೆಳೆಸಾಡಿ ದಿಗ್ವಿಜಯಿ ಬಾಣನೆ ಧಿಕ್ಕರಿಸಿ ಭಾರ್ಗವ ಬಿರುಗಾಳಿಗೆ ಬೆಚ್ಚದೆ ದೊರೆಯನ್ನೇ ನಡಗಿಸಿದ ಪ್ರಚಂಡ ಗಂಡುಗಲೆಯಾಗಿ ಕನಕರತ್ನ ಸೋಪಾನಗಳಿಂದೊಳಗೂಡಿ ಕಣ್ಗಳಿಸುತ್ತಿರುವ ಪ್ರತಾಪ ಸಿಂಹ ಜೈಕಾರ ಮಾತ್ರದಿಂದಲೇ ಚತುರ್ದಶ ಭುವನವನೇ ಮೆಟ್ಟಿ ನಿಂತ ಈ ಮಹಾ ಗೌರವೇಶ್ವರ ಭಾರ್ಗವಿ ವಿಜಯಿ ವಿಶ್ವ ಪಿತಾಮಹರೇ ನಮೋ ನಮಃ. ಪಾಂಡವರಿಗೆ ಕೌರವರಿಗೆ ಶಸ್ತ್ರಾಸ್ತ್ರ ವಿದ್ಯೆಯನ್ನು ಕಲಿಸಿ ಉನ್ನತ ಮಠಕ್ಕೇರಿಸಿದ ಗುರುದೇವೋತ್ತಮ ನಮೋ ನಮಃ. ಗೋಮಾತೆಯ ಕ್ಷೀರ ಗೋಪಾಲನಿಗೆ ಅತಿಸಾರ ವಿದುರ ಭಕ್ತ ಮಹಾಶಯರೇ ಕುಶಲವೇ? ಏನು ಖಂಡ ಭೀಮನ ರುಂಡವನ್ನು ಚಂಡಾಡಿ ಗುಂಡಿಗೆ ಬಿಸಿ ರಕ್ತ ಈರಲು ಸದಾ ಸಿದ್ಧನಿರುವ ಎನ್ನ ಸಹೋದರ ದುಶ್ಯಾಸನ ಎದುರು ಬಿದ್ದ ಎದುರಾಳಿಗಳ ಕುತ್ತಿಗೆಯನ್ನು ಕಿತ್ತೆಸಬಲ್ಲ ಸಿಂಧುರಾಜ ಚಾಪು ಬಿತ್ತ ಪ್ರವೀಣ ನನ್ನ ಮಿತ್ರ ಕರ್ಣ ಏನು ಸಂಕಲ್ಪ ಸಾಧನೆಗಾಗಿ ಸ್ವಲ್ಪ ಅಜಾಗೃತನಾಗದೆ ಉಪಯುಕ್ತ ಕಾಲದಲ್ಲಿ ಸೂಕ್ತ ಸಲಹೆಯನ್ನು ನೀಡುತ್ತಿರುವ ನನ್ನ ಮಾರ್ಗದರ್ಶಕ ಶಕುನಿ ಮಾವ ಇಂಥ ಅತಿರಥ ಮಹಾರಾಜರು ಈ ಕುರು ಸಾರ್ವಭೌಮನ ರಾಜ್ಯಸಭೆಯಲ್ಲಿ ರಾಜಿಸುತ್ತಿರುವಾಗ ನನಗೆ ಸಮರುಂಟೆ ಈ ದರ ಅಸ್ತಿನಾವತಿ ರಕ್ತ ಸಿಂಹಾಸು ದೊರಕಿಸಿಕೊಟ್ಟ ಓ ನನ್ನ ಜನ್ಮದಾತೆ ಶರಣು ತಾಯೇ ಶರಣು. ಹುರುಗಲಾಂಛನ ಮೆರಗು ಸ್ವರ್ಗೋಸರಕ್ಕೆ ಸರಿ ಹೋಲುವಂತಿರೇ ಹುರುಗಲಾಂಛನರ ಮೆರಗು ಸ್ವರ್ಗೋಸರಕ್ಕೆ ಸರಿ ಹೋಲುವಂತಿರೇ ಸ್ವರ ಸಂಪನ್ನ ದೀಪ್ತಿಮಣಿ ಮುಕುಟ ವರ್ಧನೆಗೆ ಪುರೋದನ ನಿಪುಣ ನಿರ್ಜಲೇಂದ್ರನಿಗೆ ದಾನಗೈದ ಕರ್ಣ ಸೋದರ ದುಶಾಸನಾದಿಗಳಿರಲು ಹೆಣೆಯಿರಯನಿಗೆ ಒಂದು ವಿಚಿತ್ರವಾದ ವೃತ್ತಾಂತವನ್ನು ಕೇಳಿದ್ದೀರಾ? ರಾಜಕೋಶಾದಿಗಳನ್ನೆಲ್ಲ ಕಳೆದುಕೊಂಡು ಸೈನ್ಯ ಸಹಾಯವಿಲ್ಲದೆ ಆ ಕೃಷ್ಣನ ನಂಬಿಕೊಂಡಿರೋ ಪಾಂಡವರು ನಾಚಿಕೆ ಇಲ್ಲದ ಅರ್ಧ ರಾಜ್ಯವನ್ನು ಕೇಳಲು ಕೃಷ್ಣನ ಸಂಧಾನಕ್ಕೆ ಕಳಿಸಿರುವಂತೆ ನೋಡಿದ್ದೀರಾ? ಅರಣ್ಯದಲ್ಲಿ ಅನಾಗರಿಕರು ವಾಸ ಮಾಡಿಕೊಂಡಿದ್ದರ ಧೈರ್ಯ ಎಷ್ಟರ ಮಟ್ಟಿಗೆ ಹೆಚ್ಚಿದೆ ಎಂದು. ಕುಮಾರ, ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡದೆ ಹೋದರೆ ಯುದ್ಧವು ಸಿದ್ಧವಲ್ಲವೇ? ಯುದ್ಧ ಆಗ ನಾನು ಸದಾ ಬದ್ಧ. ಸೋಟಿ ಇರುವರೆಗೆ ನನಗೆ ಸೋಟಿ ಇರುವರೇ, ಸೋಟಿ ಇರುವರೆಗೆ ನನಗೆ ಸೋಟಿ ಇರುವರೇ. ಕುರುಕುಲ ಸಿಂಹಾಸನದಿ ಚಲವ ಬಿಡದೆ ಶೌರ್ಯಕ್ಕೆ ಕೈತ ದೊರೆ ಎನಿಸಿ ಮಾಡಿ ಕುರುಕುಲ ಸಿಂಹ
ಇರುವಲ್ಲಿ ಸೋಟಿ ಇರುವರೆಗೆ ನನಗೆ ಸರಿ ಸೋಟಿ ಇರುವರೆ ಬೇಡ ಸೋಟಿ ಇರುವರೆಗೆ ನನಗೆ ಸರಿ ಸೋಟಿ ಇರುವರೆ ಬೇಡ ಕುರುಕುಲ ಸಿಂಹಾಸನದಿ ಚಲವ ಬಿಡದೆ ಸೌರಭ್ಯ ಕೈಕ ದೊರೆಯಲಿಸಿಕೊಂಡು ಕುರುಕುಲ ಸಿಂಹಾಸನದಿ ಚಲವ ಬಿಡದೆ ಸೌರಭ್ಯ ಕೈಕ ದೊರೆಯಲಿಸಿಕೊಂಡು ಸೋಟಿ ಇರುವರೆಗೆ ನನಗೆ ಸರಿ ಸೋಟಿ ಇರುವರೆ ಬೇಡ. ಆತ ನನ್ನ ಬಳಿ 11 ಅಕ್ಷೌಹಿಣಿ ಸೈನ್ಯವಿರುವುದು. ಅದರ ಹಿಡಿತಕ್ಕೆ ಏನಾದ್ರು ಸಿಕ್ಕಿದರೆ ಮದಿಸಿದ ಆನೆ ಕಾಲಿಗೆ ಸಿಕ್ಕಿದ ಬಾಳೆ ಬಿಡದೆ ಕುಜುಗುಜಾಗಿ ಹೋಗುವರು. ಅದು ಆಗಿರಲಿ ಸಹೋದರ ದುಶ್ಯಾಸನ, ಪಾಂಡವರ ಯಜ್ಞವನ್ನು ಪ್ರಾರಂಭಿಸಲು ಸರಿಯಾದ ಕರ್ಮೋಪಚಕನಾರು? ಅಗ್ರಜ, ನೆಚ್ಚಿನ ಕಾಲವಕ್ಕೆ ಬೆಚ್ಚಿ ಬೀಳದವರನ್ನು ರೊಚ್ಚಿನಿಂದ ಕೊಚ್ಚಿ ಎದುರಾಳಿಗಳು ನುಚ್ಚು ನೂರಾಗಿಸಿ ಎದುರಾಳಿಗಳ ಶಿರಸ್ಸನ್ನು ತಂದೊಪ್ಪಿಸಬಹುದು ಈ ನಮ್ಮ ಅಂಗರಾಜ ಕರ್ಣನಿಲ್ಲವೇ? ಫಲ ಸುಯೋಧನ, ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳಿರುವಲ್ಲಿ ಅವರ ಕಣ್ಣೆದುರಿಗೆ ಬೆಳೆದ ನಮಗೇಕೆ ಆ ವಿಚಾರ? ಕುರು ಸಾರ್ವಭೌಮರಿಗೆ ಜಯವಾಗಲಿ. ಪುರುಷೋತ್ತಮರು ಆಗಮಿಸುತ್ತಿರುವರು. ಪುರುಷೋತ್ತಮ ಅವನಾರಿಗೆ ಪುರುಷೋತ್ತಮ ರಾಜಾದಿರಾಜ ಚಕ್ರೇಶ್ವರ ನಾನಿರುವಲ್ಲಿ ನೆಟ್ಟಗೆ ನನ್ನರ ಮನೆಗೆ ಬಾರದೆ ಹುಟ್ಟುಗುಣಕ್ಕನುಸಾರವಾಗಿ ಈ ವಿದ್ರ ಮನೆಯ ಜೋಪಡೆಯನ್ನು ಆಶ್ರಯಿಸಿರುವನು ಅವನ ಪುರುಷೋತ್ತಮ. ದುರ್ಯೋಧನ, ಪಾಂಡವರಿಗೆ ನ್ಯಾಯವಾಗಿ ಬರಬೇಕಾದ ಅರ್ಧ ರಾಜ್ಯವನ್ನು ಕೇಳಲು ಶ್ರೀಕೃಷ್ಣ ಪರಮಾತ್ಮರು ರಾಯಭಾರಿಯಾಗಿ ಬರುತ್ತಿರುವರೇ ವಿನಃ ನಿನ್ನಲ್ಲಿ ಯಾಚನೆಗಾಗಿ ಬರುತ್ತಿಲ್ಲ. ಯಾರು ಪಾಂಡವರಿಗೆ ನ್ಯಾಯವಾಗಿ ಅರ್ಧ ರಾಜ್ಯ ಬರಬೇಕೆಂಬ ವಿಚಾರವನ್ನು ಚಕ್ರವರ್ತಿಯಾದ ನಾನು ನಿನ್ನಿಂದ ಕೇಳಿ ತಿಳಿದುಕೊಳ್ಳಬೇಕೆ? ಸುಮ್ಮನೆ ಹರಡಬೇಡ, ಬಾಯಿ ಮುಚ್ಚಿ ಕುಳಿತುಕೋ. ದುರ್ಯೋಧನ, ಬಲವಂತನಾದ ನಿನಗೆ ನ್ಯಾಯವೋ ಅಧೀನವೋ ಅಥವಾ ನ್ಯಾಯಕ್ಕೆ ಸರ್ವರು ಅಧೀನರು? ರೋಗಿಗೆ ಅಪತ್ಯ ರುಚಿಸುವಂತೆ ಪಥ್ಯವೆಂದಿಗೂ ರುಚಿಸುವುದಿಲ್ಲ. ಅಧಿಕಾರ ಮತದಿಂದ ಈ ನಿನ್ನ ಬುದ್ಧಿಯು ವಿಕಲ್ಪವಾಗಿರುವುದು ಯೋಚಿಸಿ ನೋಡು. ವೀರರಿಂದ ಪರಿಚಿತನಾದ ಚಕ್ರವರ್ತಿಗೆ ಓರ್ವ ದಾಸಿ ಪುತ್ರನ ಮಾತು ನಾವಶಕ. ಸಹೋದರ ದುಶಾಸನ, ಹಿರಿಯವನು ವೃದ್ಧನು ಎಂದು ಸಾಧನೆಯಿದ್ದರೆ ಸಭೆಯಲ್ಲಿ ಮಿತಿ ಮೀರಿ ಮಾತನಾಡುತ್ತಿರುವನು. ಇವನನ್ನು ಕೂಡಲೇ ಸಭೆಯಿಂದ ಆಚೆ ದೂಡಿಬಿಡು. ವಿದುರ, ಯಾವುದು ನ್ಯಾಯ, ಯಾವುದು ಅನ್ಯಾಯ? ಅಮ್ಮ ಸಭೆಗೆ ಬಂದು ಅಮ್ಮನ್ನೇ ವಿರೋಧಿಸುತ್ತಿರುವೆಯ? ಹೆಚ್ಚಿಗೆ ಮಾತನಾಡದೆ ಸುಮ್ಮನೆ ಬಾಯಿ ಮುಚ್ಚು ಹೊರಡು, ಇಲ್ಲವಾದರೆ ಅನರ್ಥವಾದೀತು. ದುರ್ಯೋಧನ, ನನ್ನನ್ನು ಸಭೆಯಿಂದ ಆಚೆಗೆ ಸೆರೆದೋಡುವಷ್ಟು ಸಾಮರ್ಥ್ಯ ಉಂಟಾಯಿತೇ ನಿನಗೆ? ಹೇಳು, ನಿನ್ನಯತನವ ಮುರಿಯುತ್ತಲೇ. ದುರ್ಯೋಧನ, ಚಿಕ್ಕಪ್ಪ, ನಿನ್ನಯತನವ ಮುರಿಯುತ್ತಲೇ ಹಳಸೀಳ ಎನ್ನ ಕೋಪಾಗ್ನಿಯೇ. ನಿನ್ನ
ಅಪ್ಪ. ದುರ್ಯೋಧನ, ನನ್ನನ್ನು ಸಭೆಯಿಂದಾಚೆಗೆ ಸರಿದೂಡುವಷ್ಟು ಸಾಮರ್ಥ್ಯ ಉಂಟಾಯಿತೆ ನಿನಗೆ? ಹೇಳು ಅವಿವೇಕಿ, ಹಿಂದೆ ದ್ರೌಪದಿಯ ವಸ್ತ್ರಾಪಹರಣ ಕಾಲದಲ್ಲಿ ಭೀಮನು ಮಾಡಿದ ಪ್ರತಿಜ್ಞೆಯಂತೆ ನಿನ್ನ ತೊಡೆಯನ್ನು ಪ್ರದರ್ಶಿಸಿ ಕೊಲ್ಲುವಾಗ ರಕ್ಷಿಸಲೆಂದೇ ಇಟ್ಟಿದ್ದ ಈ ಧನುಸ್ಸನ್ನು ಈಗಲೇ ಮುರಿದು ಪ್ರಮಾದವಾಯಿತು. ದುರ್ಯೋಧನ, ಪೂಜ್ಯನಾದ ವಿದುರನನ್ನು ಅಪಾಸ್ಯಕ್ಕಿಡು ಮಾಡಿ ಸರ್ವೋತ್ತಮವಾದ ಬಿಲ್ಲಿನ ಸಹಾಯವನ್ನು ಕಳೆದುಕೊಂಡೆಯಲ್ಲ. ಆತನು ನಿನಗೆ ಧನುರ್ಧಾರಿಯಾಗಿ ನಿಂತಿದ್ದರೆ ಈ ಲೋಕದಲ್ಲಿ ಜಯಿಸ್ತಕ್ಕವರಾರಿದ್ದರು. ಕರ್ಣ, ಈ ವಿದುರನ ಗೊಡ್ಡು ಬೆದರಿಕೆ ನೀನು ಬೆದರಿದೆಯಾ? ಈತನು ಎಂದಾದ್ರೂ ಬಿಲ್ಲನ್ನು ಹಿಡಿದು ಯುದ್ಧ ಮಾಡಿ ನೀನು ನೋಡಿದ್ಯಾ ಅಥವಾ ಕೇಳಿದ್ಯಾ? ಬಿಲ್ಲಿಂದ ಆಗೋ ಪ್ರಯೋಜನವಾದರೂ ಬಿಡು. ಈಗ ಎಲ್ಲರೂ ಕೇಳಿರಿ, ದೂತನಾಗಿ ಬರುತ್ತಿರುವ ಕೃಷ್ಣನಿಗೆ ಯಾರಾದರೂ ಎದ್ದು ನಿಂತು ನಮಸ್ಕರಿಸಿದೆ ಆದರೆ ಕೂಡಲೇ ಸಭೆಯನ್ನು ಬಿಟ್ಟು ಹೊರಡಬೇಕಾಗುವುದು. ಎಚ್ಚರ ಎಚ್ಚರ. ಸಹೋದರ ದುಶಾಸನ, ಅಗ್ರಜ, ಸೈನ್ಯಾದಿಗಳ ಪಟ್ಟಿ ಸಿದ್ಧಪಡಿಸಿರುವೆಯಾ? ಸಿದ್ಧಪಡಿಸಿಬಿಡನು ಅಗ್ರಜ. ಅದನ್ನು ಇಲ್ಲಿ ಕೃಷ್ಣನು ಬಂದಾಗ ಅದನ್ನೇ ನೋಡ್ತಾ ಕುಳಿತಿರುವೆನು. ಇದು ತೆಗೆದುಕೊಳ್ಳಿ ಅಗ್ರಜ. ದ್ರೋಣಾದಿಗಳು ಎದ್ದು ನಿಂತು ನಮಸ್ಕರಿಸರು. ಈತನು ಮಾತ್ರ ಕಣ್ಣೆತ್ತಿಯೂ ನೋಡದೆ ಕುಳಿತಿರುವನಲ್ಲ. ಇರಲಿ, ನನ್ನ ಪಾದದಿಂದ ಭೂಮಿಯನ್ನು ಮೆಟ್ಟಿ ತಾನಾಗಿಯೇ ಬಂದು ನಮಸ್ಕರಿಸುವಂತೆ ಮಾಡಿರುವೆ. ಯೋಗ ಮಾಯೆ, ಜಾಗೃತಳಾಗು. ಗೋಪಾಲಕನಾದ ನೀನು ಗೋಪಾಲಕರ ಕಾಲಿಗೆ ನಮಸ್ಕರಿಸದೆ ನಾನೇ ನಿನ್ನ ಬಳಿಗೆ ಬರುತ್ತಿದ್ದನಲ್ಲ ಸುಯೋಧನ. ಸಾರ್ವಭೌಮರು ಸಿಂಹಾಸನದಿಂದ ಜಾರಿ ಬಿದ್ದರೋ ಉಳಿದಿದ್ದರು. ಕೃಷ್ಣ, ಈ ನಿನ್ನ ತಂತ್ರಮಂತ್ರಗಳೆಲ್ಲವೂ ನಮ್ಮ ಸಾರ್ವಭೌಮರ ಮುಂದೆ ಏನೂ ನಡೆಯುವುದಿಲ್ಲ. ಕೃಷ್ಣ, ನೀನು ಬಂದಿರುವುದು ದೂತನಾಗಿ. ದೂತನಾಗಿ ಬಂದಿರೋನಿಗೆ ದೂತ ಲಕ್ಷಣಗೂ ಇವಯೋ ಇಲ್ಲ ಎಂದು ಪರೀಕ್ಷಿಸಿದ ಮಾತ್ರಕ್ಕೆ ನಾನು ಈಗ ನಮಸ್ಕರಿಸಿ ಹೆಮ್ಮೆಗೊಳ್ಳಬೇಡ. ಒಂದು ವೇಳೆ ನಾನು ನಮಸ್ಕರಿಸಿದರು ಸಕಲ ಜೀವಿಗೆ ಆಶ್ಚರ್ಯ ಪಡುತ್ತಿರುವ ಈ ಭೂಮಿ ತಾಯಿಗೆ ಹೊರತು ನಿನಗಲ್ಲ. ಕೃಷ್ಣ, ನೀನು ಬಂದಿದ್ದಾಯಿತು. ಇದು ಈ ಪೀಠದಲ್ಲಿ ಕುಳಿತುಕೋ. ಕೃಷ್ಣ, ನರ್ತನವೆಂದರೆ ನಿಮಗೆ ಬಲಪ್ರಿಯವಲ್ಲವೇ? ಇರಬಹುದೇನು? ಇದ್ದೇ ಇದೆ. ಸಹೋದರ ದುಶಾಸನ, ನಡೆಯಲಿ ನರ್ತನ. ಯಾರಲ್ಲಿ? ಕರುಣಾಳು ಕುರುಭೂಪರಾಜೇಶ್ವರ ಕುರುವಂಶ ಕುಲ ತಿಲಕ ಗೌರವೇಶ್ವರಾಧೀರ ವಿಭುಭಯಕರ ರೂಪ ಮನೋಗರ ಛಾಪ ವಿಜಯ ಬಲ್ಲ ಕರ್ಣನ ಪರಮಾಪ ಸೋದರ ಮಾವನ ಹಿತದಿ ಚತುರ ಸೋದರ ಮಾವನ ಹಿತದಿ ಚತುರ ನಿಮ್ಮ ಸೋದರ ಮಾವನ ಹಿತದಿ ಚತುರ ಗಾಂಧಾರಿ ದೇವಿಯ ಪ್ರೇಮದ ಕುವರ ನಮ್ಮ ಗಾಂಧಾರಿ ದೇವಿಯ ಪ್ರೇಮದ ಕುವರ ಎಲ್ಲವ ಬಲ್ಲವ ಈ ಜಗಮಲ್ಲ ಕರುಣಾಳು ಕುರುಭೂಪರಾಜೇಶ್ವರ ನೀಲವರ್ಣಧಾರಿ ಈ ಚೆಲುವ ನೀ
ಚೆಲುವ ಕುಳಲನಾದದಿ ಜಗದ ಜನರ ಮರುಳುಗೊಳಿಪ ಕೃಷ್ಣ ನೀಲವರ್ಣದ ನಿನ್ನ ಮುದ್ದು ಪಾದಗಳಿಗೆ ನರ್ತಕಿಯರ ಕರಸ್ಪರ್ಶಿಸಿ ನಮನಗಳು ಕೃಷ್ಣ ಕೃಷ್ಣ ನರ್ತಕಿಯರೇ, ಏನೀ ಅಸಂಬದ್ಧ ಪ್ರಲಾಪ? ಕೃಷ್ಣ, ಕುರು ಸಾರ್ವಭೌಮನ ರಾಜಸಭೆಯಲ್ಲಿ ಕೃಷ್ಣನ ಕೊಳಲಿನ ಗುಣಗಾನ ಶೂಲಕ್ಕೇರಿಸಿಬಿಟ್ಟೇನು? ಎಚ್ಚರ! ಎಲ್ಲಿ ಮತ್ತೊಂದು ಸಾರಿ ಹೇಳಿ. ಅದೇ ಕೃಷ್ಣನ ಬಗ್ಗೆ ಹೇಳಿದ್ರಲ್ಲ. ಕೃಷ್ಣನಿಗಿವನು ಭೀಮನಿಗಿವನು ಕಡುವೈರಿ ನಮ್ಮ ಹಸ್ತಿನಪುರದೊಡೆಯ ಗದದಾನಿ ಇವನಿಗೆ ಸರಿಸಾಟಿ ಯಾರಿಗಲ್ಲಿ ಅಲ್ಲವೇ ಶಕುನಿ ಮಾವ? ಮಗುವೇ, ಅವ ಇವನಿಗೆ ಸರಿಸಾಟಿ ಯಾರಿಗಲ್ಲಿ ಅಲ್ಲವೇ ಅಂಗಾಧಿಪಕರ್ಣ? ಇವನಿಗೆ ಸರಿಸ ಯಾರಿಗಲ್ಲಿ ಅಲ್ಲವೇ ಸೈಂಧವ ಮಹಾಪ್ರಭುಗಳೇ? ಇವನಿಗೆ ಸರಿಸಾಟಿ ಯಾರಿಗಲ್ಲಿ ಅಲ್ಲವೇ ದುಶ್ಯಾಸನ ಅಣ್ಣನ ಆಜ್ಞಾಧಾರಕ ಅಗ್ರಜ? ಇವನಿಗೆ ಸರಿಸಾಟಿ ಯಾರಿಗಲಿ ಅಲ್ಲವೇ ಕೌರವೇಶ್ವರ? ನಿನಗೆ ಸರಿಸಾಟಿ ಯಾರಿಗಲಿ ನಿನಗೆ ಸರಿಸಾಟಿ ಯಾರಿಗಲಿ ಛಲದಲ್ಲಿ ಫಲದಲ್ಲಿ ಛಲದಲ್ಲಿ ಬಲದಲ್ಲಿ ಸರಿಸಾಟಿ ಯಾರು ಕರುಣಾಳು ಭೂಪರಾಜೇಶ್ವರ ಕುರುವಂಶ ಕುಲ ತಿಲಕ ಕೌರವೇಶ್ವರಾಧೀರ್ ಕರುಣಾಳು ಭೂಪರಾಜೇಶ್ವರ ಕರುಣಾಳು ಭೂಪರಾಜೇಶ್ವರ ಕರುಣಾಳು ಭೂಪ ರಾಜೇಶ್ವರ 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 ನರ್ತಕಿಯರೇ, ಯಾರಲ್ಲಿ ಏನಪ್ಪಣೆ? ಕಪ್ಪ ಕಾಣಿಕೆಯನ್ನು ಕೊಟ್ಟು ಕಳಿಸಿ. ಆಗಬಹುದು. ನರ್ತಕಿಯರೇ, ಕೃಷ್ಣ ನರ್ತಕಿಯರೇ, ಗೋಪಾಲಕನಾಗಿ ಗೋವುಗಳನ್ನು ಕಾದಿದ್ದಾಯಿತು, ಬಗೆ ಬಗೆ ವೇಷಗಳನ್ನು ತಾರಿ ಅನೇಕರನ್ನು ಹೊಂದಿದ್ದಾಯಿತು, ಚೋರತನದಿಂದ ಬೆಣ್ಣೆ ಮುದ್ದು ಕದ್ದು ತಿಂದಾಯಿತು. ಮತ್ಯಾವ ಘನ ಕಾರ್ಯ ಮಾಡಲು ಇಲ್ಲಿಗೆ ಬಂದಿರೋ ಕೃಷ್ಣ? ದುರ್ಯೋಧನ, ಭೀಷ್ಮ ದ್ರೋಣಾದಿಗಳನ್ನು ನೋಡಿ ಬಹಳ ದಿನಗಳಾದ ಕಾರಣ ಅವರನ್ನು ನೋಡಿಕೊಂಡು ನೀನು ಸಮ್ಮತಿಸುವುದಾದರೆ ನಿನಗೊಂದು ವಿಷಯವನ್ನು ಹೇಳಲು ಬಂದಿರುವ ಸುಯೋಧನ. ರಾಜ್ಯದ ವಿಚಾರವೊಂದನ್ನು ಬಿಟ್ಟು ಮತ್ಯಾವ ವಿಚಾರವಿದ್ದರೂ ತಿಳಿಸಬಹುದು ಕೃಷ್ಣ. ರಾಜ್ಯದ ವಿಚಾರವಿಲ್ಲದಿದ್ದರೆ ನಾನು ಇಲ್ಲಿಗೆ ಬರುತ್ತಿರಲಿಲ್ಲ ಸುಯೋಧನ. ಪಾಂಡವರು ಜೂಜಾಡಿ ಸೋತಾಗಲೇ ಅದರ ಮೇಲಿನ ಹಕ್ಕುಪಾದ ನಶಿಸಿ ಹೋದವು. ಪುನಃ ಅದನ್ನು ಹೊಂದುವುದೆಂದರೇನು ಕೃಷ್ಣ? ಪರಮಾತ್ಮ ನಮಸ್ಕರಿಸುವೆನು. ಈ ರಾಜ್ಯಸಭೆಗೆ ಬಂದ ಸಮಾಚಾರವನ್ನು ತಿಳಿಸುವೆನು. ಪರಮ ಪೂಜ್ಯರಾದ ಆಚಾರ್ಯರೇ, ಕುರುವೃದ್ಧರೇ, ಕೌರವ ಪಕ್ಷೀಯರೇ, ನಾನಿಂದು ಪಾಂಡವ ರಾಯಭಾರಿಗೆ ಬಂದಿದ್ದೇನೆ. ಅವರು ಕಳಿಸಿರುವ ಸಂದೇಶವನ್ನು ನಿಮ್ಮ ಮುಂದಿಡುವುದೇ ನನ್ನ ಅಭಿಮತ. ಕುರು ಪಾಂಡವರ ಭವಿಷ್ಯ ರಾಜ್ಯ ಕಾರ್ಯ ಇಂದು ನಿರ್ಣಯಿಸಲ್ಪಡಬೇಕಾಗಿರುವುದರಿಂದ ನೀವುಗಳು ಅನುಗ್ರಹಿಸಿ ಆಗ್ರಹಿಸಬೇಕು. ಇದರಲ್ಲಿ ಯಾವುದೇ ಉಪೇಕ್ಷೆ, ಪಕ್ಷಪಾತ, ಅಸಂಬದ್ಧ ಪ್ರಲಾಹ, ಆತುರ ಮುಂತಾದ ಭಾವನೆಗಳನ್ನು ತ್ಯಜಿಸಿ ತೀರ್ಪು ನೀಡಬೇಕಾಗಿದೆ. ಈ ರೀತಿ ಮಾಡದೇ ಇದ್ದಲ್ಲಿ ಮುಂದಾಗಬಹುದಾದ ಅನರ್ಥಗಳಿಗೆ ನೀವೇ ಕಾರಣರಾಗುವಿರಿ.
ಕಪಟದೂತದಲ್ಲಿ ಪರಾಜಿತರಾದ ಸತ್ಯವಂತರಾದ ಪಾಂಡವರು ತಮ್ಮ ಪ್ರತಿಜ್ಞೆಯಂತೆ ವನವಾಸ ಅಜ್ಞಾತವಾಸವನ್ನು ಮುಗಿಸಿ ಹಿಂದಿರುಗಿದರಲ್ಲವೇ? ಬಾಲ್ಯದಿಂದಲೂ ನೀವು ಅವರ ಮೇಲೆ ತೋರಿದ ದೀರ್ಘ ವೈರವನ್ನು ಮರೆಯಲು ಸಿದ್ಧರಿದ್ದಾರೆ. ವಿಷಭೋಜನ, ಲಾಕ್ಷಾಗೃಹದನ, ಕಪಟದೂತ ಇವೆಲ್ಲಕ್ಕಿಂತಲೂ ಮಿಗಿಲಾಗಿ ತುಂಬಿದ ರಾಜ್ಯಸಭೆಯಲ್ಲಿ ದ್ರೌಪದಿಯ ವಸ್ತ್ರಾಭರಣ, ಇಂತಹ ಮಹಾಪಾಪಗಳನ್ನು ಮನ್ನಿಸಿ ತಮ್ಮಲ್ಲಿ ಸಂಧಿಗಾಗಿ ಯಾಚಿಸುತ್ತಿರುವಾಗ ಇಂತಹ ಸುಸಮಯವನ್ನು ವ್ಯರ್ಥಗೊಳಿಸದೆ ಶಾಂತಿ ಸಂಧಾನಕ್ಕಾಗಿ ಪ್ರಯತ್ನಿಸಿ. ಉರುಪಿತ ಭೀಷ್ಮರೇ, ಇದು ಯಾವ ಧರ್ಮ? ಕಪಟವಂಚ ಭರತ ಭೂಮಿಗೆ ಸ್ವತಂತ್ರರಾರೋ, ಭರತ ಭೂಮಿಗೆ ಸ್ವತಂತ್ರರಾರೋ. ಕುರುಕುಲಕ್ಕೆ ಕುರುದ್ರೋಣರೇ, ಕುರುಕುಲಕ್ಕೆ ಕುರುದ್ರೋಣರೇ, ಇದು ಯಾವ ನ್ಯಾಯ? ಕಪಟ ವಂಚನೆ ಮೋಸ ಅಟ್ಟಹಾಸ. ಅರಸು ಕುಲ ಧರ್ಮ ನಶಿಸಿತೆ ಮಹಾರಾಜ, ಧರಣಿಯಾಳಿದವರೆಲ್ಲ ಮರಳಿ ಬರರೋ, ಧರಣಿಯಾಳಿದವರೆಲ್ಲ ಮರಳಿ ಬರರೋ. ಸಂಧಿ ಬೇಡಲು ಬಂದ ರಾಯಭಾರಿ ಭರತ ವಂಶ ಕುಲಾಂತಕನಲ್ಲವಯ್ಯ. ಯಮಸುತ ಭೀಮಾರ್ಜುನನ ಕುಲ ಸಹದೇವ, ಯಮಸುತ ಭೀಮಾರ್ಜುನನ ಕುಲ ಸಹದೇವ, ಸಾಮಾನ್ಯರೆಂದರಿಗೂ ದುಡುಕಬೇಡ, ಸಮಭಾಗವನಿಟ್ಟು ಸುಖದಿ ಬಾಳು ಸುಯೋಧನ. ಅವರ ಸಂದೇಶದಲ್ಲಿ ನನ್ನ ಸಂದೇಶವನ್ನು ಸೇರಿಸಿದ್ದೇನೆ. ಮುಂದಿನ ವಿಚಾರಗಳನ್ನು ಕರ್ತವ್ಯಗಳನ್ನು ನಿರ್ಣಯಿಸುವುದು ಪ್ರಾಜ್ಞರಾದ ನಿಮ್ಮೆಲ್ಲರಿಗೂ ಸೇರಿದೆ. ಕೊಂಡಾಡಿ ದೇವತೆಯ ಕುರುಕುಲ ದೇವತೆಯ, ಕೊಂಡಾಡಿ ದೇವತೆಯ. ದೊರೆಯಾಗಿ ಜಗಜಲ ಪ್ರಭುವಾಗಿ, ಜಗಜಲ ಪ್ರಭುವಾಗಿ, ಧರ್ಮ ಪಡೆಸಿ ಸತ್ಯವ ಮೂಡಿಸಿ, ಧರ್ಮ ಪಡೆಸಿ ಸತ್ಯವ ಮೂಡಿಸಿ, ಮೈನಾಡಿ ದೇವತೆಯ ಕುರುಕುಲ ದೇವತೆಯ, ಮೈನಾಡಿ ದೇವತೆಯ ದೇವತೆಯ ದೇವತೆಯ. ದುರ್ಯೋಧನ, ತಾತ, ಈ ಶಕುನಿಯ ಕುತಂತ್ರದಿಂದ ನಿನ್ನನ್ನು ಸರ್ವನಾಶ ಮಾಡಲು ನಿನ್ನ ಮನೆಯನ್ನು ಬಚ್ಚಿರುವನು. ಆದ್ದರಿಂದ ನನ್ನ ಮಾತನ್ನು ಕೇಳು. ಶ್ರೀಕೃಷ್ಣ ಪರಮಾತ್ಮನು ಹೇಳಿದಂತೆ ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಟ್ಟು ಅವರನ್ನು ಆಧರಿಸು ಕುಮಾರ. ಏತಕ್ಕೆ ಅನುಜರು ಈ ಬಂದ, ಏತಕ್ಕೆ ಅನುಜರು ಈ ಬಂದ, ಸಲ್ಲದು ವೈರ ಸಾಧಿಸದಿರಲಿ, ಸಲ್ಲದು ವೈರ ಸಾಧಿಸದಿರಲಿ, ಏತಕ್ಕೆ ಅನುಜರು ಈ ಬಂದ. ಸ್ಥಿರವಲ್ಲ
ಅರ್ಜಿನ ಈ ರಾಜ್ಯ ಏತಕ್ಕೆ ಆಗುತ್ತರೋ ಈ ಬಂಧ ದುರ್ಯೋಧನ, ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಟ್ಟು ಆಧರಿಸು, ಇದೇ ನನ್ನ ಅಭಿಮತ. ಯಾರು? ವಿದುರ ಮಹಾಶಯ ಚಿಕ್ಕಪ್ಪರು. ನನಗೆ ನೀತಿ ಹೇಳುವವರಲ್ಲಿ ನೀವೊಬ್ಬರು. ನಡೆಯಲಿ ನಿಮ್ಮ ಅರಣ್ಯ ರೋದನೆ. ದುರ್ಯೋಧನ, ನನ್ನದು ಅರಣ್ಯ ರೋದನವೇ? ಕೇಳು. ನನ್ನ ರೋದನವು ಅರಣ್ಯ ರೋದನವೇ? ಸರಿ, ನಿಮ್ಮಂತಹವರಿಗೆ ಸದುಪದೇಶ ಮಾಡಬಾರದೆಂದು ಹಿರಿಯವರು ಹೇಳಿದ್ದಾರೆ. ಆದರೇನು ಮಾಡುವುದು? ಕೆಡುವವರನ್ನು ಕಂಡಾಗ ಬುದ್ಧಿ ಹೇಳುವುದು ಹಿರಿಯರಾದ ನಮ್ಮ ಕರ್ತವ್ಯ. ರಾಜ್ಯವೆಲ್ಲವನ್ನು ನೀನೇ ಅನುಭವಿಸು. ನಿನ್ನ ಇಚ್ಛೆ ಇದ್ದಷ್ಟಾದರೂ ಭೂಮಿಯನ್ನು ಆ ಪಾಂಡವರಿಗೆ ಕೊಡು. ಇದೇ ನನ್ನ ಕಡೆಯ ಸಂದೇಶ. ಈ ನೀತಿ ಪಾಠವನ್ನು ಆ ಪಾಂಡವರಿಗೆ ಹೇಳಲಿಲ್ಲಕ್ಕೆ ನಿನಗಾಗಲೇ, ಕೃಷ್ಣನಿಗಾಗಲೇ, ಭೀಷ್ಮ ದ್ರೋಣಾದಿಗಳಿಗಾಗಲೇ ನನ್ನೊಬ್ಬನಲ್ಲೇ ದೋಷ ಕಾಣುತ್ತಿರುವುದು. ಪಾಂಡವರು ನಿರ್ದೋಷಿಗಳು, ಕುಂತಿ ಪಕ್ಷಪಾತಿಗಳಾದ ನೀವು ನಿಮ್ಮ ಸ್ವಭಾವಕ್ಕೆ ಸರಿಯಾದದ್ದನ್ನೇ ಹೇಳಿದ್ದೀರಿ. ಕೃಷ್ಣ, ಮಹಾನುಭಾವನಾದ ನೀನು ನಿನ್ನ ದೂತತ್ವವನ್ನು ಬಹು ಶ್ಲಾಘನೀಯವಾಗಿ ಮುಗಿಸಿದೆ. ನಿನ್ನ ಮರಳು ಮಾತಿಗೆ ಒಡಂಬಡುವ ಬುದ್ಧಿಹೀನನು ಈ ದುರ್ಯೋಧನನಲ್ಲ. ಇದು ಶುದ್ಧ ಕ್ಷತ್ರಿಯ ರಕ್ತ. ಸ್ವಾಭಿಮಾನ ಶೂನ್ಯತೆ ಕೊಳಕು ನೀರಲ್ಲ ಕೃಷ್ಣ, ಕೊಳಕು ನೀರಲ್ಲ. ದುರ್ಯೋಧನ, ಇಷ್ಟೊಂದು ಅಪಮಾನವೇ? ಇದು ನಿನ್ನ ದುರಾಗ್ರಹದ, ದುರಹಂಕಾರದ, ದುಸ್ಸಾಹಸದ, ದುರಾಶಯದ ದುರಾಭಿಮಾನ. ವಿಚಾರ ಮಾಡು ಕೌರವೇಶ್ವರ. ಕೃಷ್ಣ, ಸಾಕು ನಿನ್ನ ವಾಕ್ಪಟುತ್ವ. ಏನು ಹೇಳಿದೆ? ದುರಾಗ್ರಹದ, ದುರಹಂಕಾರದ, ದುಸ್ಸಾಹಸದ, ದುರಾಶಯದ ದುರಾಭಿಮಾನವೇ? ಅದು ಆಗಲ್ಲ. ಕೇಳಿ ಕೃಷ್ಣ, ಈ ಕೆಚ್ಚದೆ ಕೌರವನು ಕೊಚ್ಚಬೇಕೆಂದನಲ್ವೇ ಆ ನಿನ್ನ ತಚ್ಚು ಭೀಮ, ಅದು ದುರಾಗ್ರಹ. ಲೋಕೈಕ ವೀರನಾದ ಈ ನನ್ನ ಮಿತ್ರ ಕರ್ಣನನ್ನು ವಧಿಸಬೇಕೆಂದನಲ್ವೇ ಆ ನಿನ್ನ ಮಿತ್ರ ಪಾರ್ಥ, ಅದು ದುರಾಂಕಾರ. ಅಭಿಮಾನ ಶೂನ್ಯತೆಯಿಂದ ನಿನ್ನಂತ ಕಪಟ ಸ್ನೇಹ ಬೆಳೆಸಿದರಲ್ಲವೇ ಆ ಪಾಂಡವರು, ಅದು ದುಸ್ಸವಾಸ. ದುರ್ಯೋಧನ ದುಸ್ಸಾಹಸರನ್ನು ಪುಡಿಗೈದು ಭರತ ಖಂಡದಲ್ಲೇ ತಮ್ಮ ಧ್ವಜಪತಾಕಿ ಹಾರಿಸಬೇಕು ಹೊಂಚಾಕುತ್ತಿರುವರೇ ಆ ನಿನ್ನ ಪಾಂಡವರು, ಅದು ದುರಾಶಯ.
ನಾವೇ ಸಮರ್ಥರು, ಶಕ್ತಿವಂತ ಹೆಮ್ಮೆಗೊಳಿದ ನಿನ್ನ ಪಾಂಡವರು. ಅದು ದುರಾಭಿಮಾನ. ಎಚ್ಚೇನು ಕೃಷ್ಣ, ನೀವು ಯಾರು ಏನೇ ಹೇಳಿದರು ಈ ದುರ್ಯೋಧನ ನಿರ್ಧಾರ ಚಲಿಸಲಾರದು. ಕಂಠ ಶೋಷಣೆಯಿಂದ ಪ್ರಯೋಜನವಿಲ್ಲ. ಹೊರಟು ಬಿಡು. ಅಣ್ಣನ ಮಾತುಗಳೆಲ್ಲವೂ ನನಗೊಪ್ಪಿದವು. ಈ ಕುರು ಸಹೋದರ ಹೃದಯದಲ್ಲಿ ಪ್ರಜ್ವಲಿಸುತ್ತಿರುವ ಕೋಪಾಗ್ನಿ ಜ್ವಾಲೆಯು ಇಂಥ ಯುದ್ಧ ಬಿರುನುಡಿಗಳಿಂದ ಶಾಂತವಾಗುವುದಿಲ್ಲ ಕೃಷ್ಣ, ಶಾಂತವಾಗುವುದಿಲ್ಲ. ಪಾಂಡವರ ಸೇನಾ ಸಮೂಹವನ್ನೇ ಗಂಡು ಗಲಿಗಳನ್ನು ಅವರಿಗೆ ಕರೆದಿ ಆ ಭಂಡ ಭೀಮನ ಅರುಂಡವನ್ನು ಚಂಡಾಡಿ ಅವನ ಗುಂಡಿಗೆಯನ್ನು ಸೀಳಲು ಈ ದುಶ್ಯಾಸನು ಎಂದು ಸದಾ ಸಿದ್ಧನಿರುವರು. ಹೋಗು ಹೋಗು, ಸಮರವೇ ಸಿದ್ಧ, ಸಮರವೇ ಸಿದ್ಧ, ಸಮರವೇ ಸಿದ್ಧ. ಹಲೋ ಹಲೋ ದುಶ್ಯಾಸನ, ಎದುರಿಗೆ ಬಂದ ಎದುರಾಳಿಗಳ ಗುಂಡಿಗೆಯನ್ನು ಕಿತ್ತೊಗೆಯಬಲ್ಲ ಈ ಸಿಂಧೂ ರಾಜ. ಹೋಗು, ಸಮರವೇ ಸಿದ್ಧ, ಸಮರವೇ ಸಿದ್ಧ. ಹಲೋ ಹಲೋ ಸೈಂಧವ. ದುರ್ಯೋಧನ ದುಶ್ಯಾಸನರ ಅಭಿಮತವೇ ನನ್ನ ಅಭಿಮತ. ಆ ಅರ್ಜುನನ ಮೇಲಿನ ಅಗೆತೀರದ ಹೊರತು ಈ ರಾಧಯ್ಯನಿಗೆ ಮೃಷ್ಟಾನ್ನ ರುಚಿಸುವುದಿಲ್ಲ. ರಾಜೇಂದ್ರ, ಸಂಧಿಯು ಅಂತಿಮ ಕಾಲದಲ್ಲಿ ಶಾಂತಿಯನ್ನು ಬಯಸುವುದು ಈ ವೃದ್ಧರಿಗೆ ಸ್ವಾಭಾವಿಕವಾದದ್ದು, ನಮ್ಮಂತಹ ಕ್ಷತ್ರಿಯ ವೀರರಿಗಲ್ಲ. ಕರ್ಣ, ನೀನು ಸಹ ಅವರಂತೆಯೇ ಮಾತನಾಡುತ್ತಿರುವೆಯಾ? ಅರ್ಜುನನ ಮೇಲಿನ ವೈಯಕ್ತಿಕ ವೈರಕ್ಕೆ ಇಡೀ ಕ್ಷತ್ರಿಯ ಸಮೂಹನೇ ಬಲಿಗೊಳ್ಳಲು ಹೊರಟಿರುವೆಯಾ? ಇದು ನಿನಗೆ ನ್ಯಾಯವೇ? ಕೃಷ್ಣ, ಸ್ವಾರ್ಥ ಸಾಧನೆಗಾಗಿ ಅರ್ಧ ರಾಜ್ಯದ ನೆಪವೇ. ಕೃಷ್ಣ, ಸ್ವಾರ್ಥ ಸಾಧನೆಗಾಗಿ ಅರ್ಧ ರಾಜ್ಯದ ನೆಪವೇ. ದೂತನಾಗಲು ಏಕೆ ದಾತನಾರೋ ಇಹವ ಬಯಸಿದೊಡೆ ಕೆಣಕಿ ಫಲಿಸುವುದೇ ಮುನ್ನ ಬರುವುದು. ಧೀರ ಸಮರ ಪಾಂಡು ತನೆಯರು ದುರಗೊಳಿಸಣದ
ವಲ್ಲಭನೇ ಎಲ್ಲ ವಿಷಯವ ಬಲ್ಲವನೇ ಸಲ್ಲದು ನಿನಗೆ ವಲ್ಲಭನೇ ಹಠವಂತರು ನಾವು ನಿಜವಿದು ತಿಳಿದೆ ಹಠವಂತರು ನಾವು ನಿಜವಿದು ತಿಳಿದೆ ಹಠವಂತರು ನಾವು ಕೃಷ್ಣ ಕೃಷ್ಣ ಹಠವಂತರು ನಾವು ಹಿತವಿದು ತಿಳಿದೆ ಹಠವಂತರು ನಾವು ಹಿತವಿದು ತಿಳಿದೆ ದುರದಲ್ಲಿ ಪಾರ್ತನ ಸುಖ ಕಡಿದೆ ದುರದಲ್ಲಿ ಪಾರ್ತನ ಶಿರ ಕಡಿದೆ ಸಲ್ಲದು ನಿನಗೆ ವಲ್ಲಭನೇ ಎಲ್ಲ ವಿಷಯವ ಬಲ್ಲವನೇ ಸಲ್ಲದು ನಿನಗೆ ವಲ್ಲಭನೇ ಮಾಮ ವಲ್ಲಭನೇ ಕೃಷ್ಣ ನಿನ್ನ ಪ್ರಾಣಮಿತ್ರನಾದ ಅರ್ಜುನನ ಮೇಲಿನ ಪಕ್ಷಪಾತ ಬುದ್ಧಿಯಿಂದ ಅರ್ಧ ರಾಜ್ಯವನ್ನು ಬೇಡುವುದಕ್ಕೆ ಬಂದಿಲ್ಲವೇ? ಈ ನಿನ್ನ ಧರ್ಮಕ್ಕಿಂತಲೂ ನನ್ನ ಸ್ವಾಮಿ ಕೌರವೇಶ್ವರನಿಗಾಗಿ ತನು ಮನಗಳನ್ನರ್ಪಿಸುವ ನನ್ನ ಧರ್ಮವೇ ಎಷ್ಟೋ ಮೇಲು. ಯದುಪತಿ, ಈ ನಿನ್ನ ಕೃತಿಮ ಸಂಧಾನಕ್ಕೆ ನಾವು ಖಂಡಿತವಾಗಿಯೂ ಒಪ್ಪುವುದಿಲ್ಲ. ಭಲೆ ಭಲೆ ಅಂಗಾಧಿಪ ಭಲೆ. ಕರ್ಣನ ಬಿರುನುಡಿಗಳಿಂದ ಯಾದವಾಂಗಡಿಯ ಕಂಠವೇ ಬೆಗೆದಂತಾಯಿತು. ಓಹೋ, ಬೇರೆ ಮೀರಿತು. ಮದೋನ್ಮತ್ತರಾದ ಇವರೊಡನೆ ಮಾತನಾಡುವುದು ಅನುಚಿತ. ಸುಯೋಧನ, ಆದರೂ ಒಂದು ಮಾತನ್ನು ಹೇಳಿವೆ ಕೇಳು. ಭಾರತ ಭೂಮಿ ಸಜೈಸಿ ದುರಾಜ, ಭಾರತ ಭೂಮಿ ಸಜೈಸಿ ದುರಾಜ, ಸಮಾನ ಶೌರ್ಯ ಸಾಧನೆ ವಿರಾಜಿಸುವ ಸಹೋದರ ನಿರಾಕರಿಸಿದರೆ ಭಾರತ ಭೂಮಿ ಸಜೈಸಿ ದುರಾಜ, ಜೈಸಿ ದುರಾಜ. ಕರೆಸಿಗಲಿ ಅನುದಾತರ, ಕರೆಸಿಗಲಿ ಅನುದಾತರ, ಕರೆಯಲೆಂದು ಜಾತಿ ಪಡೆ ಸಿಟಿಯಾಗು ವೀರ, ಕರೆಯಲೆಂದು ಜಾತಿ ಪಡೆ ಸಿಟಿಯಾಗು ವೀರ. ವೈರವನೆ ನೀಗಿ ಚೈನನೆಯ ತಾಳೆ, ವೈರವನೆ ನೀಗಿ ಚೈನನೆಯ ತಾಳೆ. ಮಾಡೈ ಬಲು ಧರ್ಮ ನುರಿತ ಸುಗುಣ ಸರಿತ ಕರುಣ ಮರಿತ ಹೊರಗುಣೈತ ನೀತಿ, ಮಾಡೈ ಬಲು ಧರ್ಮ ನುರಿತ ಸುಗುಣ ಸರಿತ ಹೊರಗುಣೈತ ನೀತಿ. ಪರೇಗರೆಯ ಭಾರತ ಭೂಮಿ ಸಜೈಸಿ ದುರಾಜ, ಸಮಾನ ಶೌರ್ಯ ಸಾಧನೆ ವಿರಾಜಿಸುವ ಸಹೋದರ ನಿರಾಕರಿಸಿದರೆ ಭಾರತ ಭೂಮಿ ಸಜೈಸಿ ದುರಾಜ, ಜೈಸಿ ದುರಾಜ. ಸುಯೋಧನ, ಈ ನಿನ್ನ ಗುರು ಹಿರಿಯರನ್ನು ಬಂಧು ಬಾಂಧವರನ್ನು ಒಂದು ಸಾರಿ ದೃಷ್ಟಿಸಿ ನೋಡು. ನಿನ್ನೊಬ್ಬನ ಸಲುವಾಗಿ ಇಡೀ ಕ್ಷತ್ರಿಯ ಸಮೂಹನೇ ಬಲಿ ಕೊಡಲು ಹೊರಟಿರುವೆಯ. ದಾನವೈಜ ಯದುಪತಿಯು ಕೇವಲ ಪಾಂಡವರ ಸಲುವಾಗಿ ಅಲ್ಲ, ಮತ್ತಾರ ಸಲುವಾಗಿ? ನಿಮ್ಮಗಳ ಸಲುವಾಗಿ. ಮುಂದೊದಗುವ ಭೀಷಣ ಯುದ್ಧದಿಂದ ಮಾನವ ಕೋಟೆಯನ್ನು ಉದ್ಧರಿಸುವ ಸಲುವಾಗಿ ಇಂದು ನಿನ್ನಲ್ಲಿ ಭಿಕ್ಷೆ ಬೇರೆಯನ್ನು ಭಿಕ್ಷಾ ಪ್ರದಾನ ಮಾಡುವರು ಕೈಶ್ವರ. ಇದರಲ್ಲಿ ನನ್ನ ಅಪರಾಧವೇನು ಯದುಪತಿ? ಪಾಂಡವರು ಜೂಜಾಡಿ ರಾಜ್ಯವನ್ನು ಸೋತಿದ್ದು ನನ್ನ ತಪ್ಪೆ ಮಾವ? ಸತ್ಯ ಪರಿಪಾಲನೆಗಾಗಿ ವನವಾಸ ಮಾಡಿದ್ದು ಅಧರ್ಮದ ಕಾರ್ಯವೇ? ಕೇಳು ವಾಸುದೇವ,
ವಿಸ್ತಾರವಾದ ಸಾಮ್ರಾಜ್ಯವನ್ನು ಶಾಸನ ಮಾಡಬಲ್ಲ ಈ ದುರ್ಯೋಧನ ಹೊರತಾಗಿ ಹತ್ತಾರು ಶಕ್ತರಲ್ಲ ಪಾಂಡವರು ಪುರುಷ ಪ್ರಧಾನರೆಂದರ ಹುವೆಯ ಕೃಷ್ಣ ಆ ರೋಷ ರಹಿತ ಪಾಂಡವರನಿ ಪುರುಷ ಪ್ರಧಾನರೆಂದರ ಹುವೆಯ ಕೃಷ್ಣ ಆ ರೋಷ ರಹಿತ ಪಾಂಡವರನಿ ಭರತ ಕಂಡವನಾಳ್ವ ಕಣ್ಣುಗಳಿಗಳು ಅವರಾಗಿದ್ದುಡೆ ಆ ಕಂಡದೆಯ ಗುಂಡಿಗೆ ಉಳ್ಳವರಾಗಿದ್ದುಡೆ ಭರತ ಕಂಡವನಾಳ್ವ ಕಣ್ಣುಗಳಿಗಳವರಾಗಿದ್ದುಡೆ ಆ ಕಂಡದೆಯ ಗುಂಡಿಗೆ ಉಳ್ಳವರಾಗಿದ್ದುಡೆ ಹೆಂಡತಿಯ ವಸ್ತ್ರಾಭರಣವ ಖಂಡಿಸಿ ಚಂಡಮಂಡಲವ ತೋರಿ ಪ್ರಚಂಡತ್ವ ಮೆರೆಯದೆ ಚಂಡರನ್ವಯ ಸಭೆಯ ತಲೆ ತಗ್ಗಿಸಿ ಕುಳಿತ ಆ ಲಜ್ಜಹೀನರು ತೋದಂಡರಬೇ ಆದವ ಯುದ್ಧದ ಭಯ ತೋರುವೆ ಅಧಿಪತಿ. ಯುದ್ಧವು ಕ್ಷತ್ರಿಯನ ಧರ್ಮ, ಅರ್ಥ, ಕಾಮ, ಮೋಕ್ಷ, ಜೀವನದ ಏಕಮಾತ್ರ ಸಾಧನೆ. ಯುದ್ಧದ ಸಲುವಾಗಿ ಕ್ಷತ್ರಿಯನೆಂದಿಗೂ ಅದರಲ್ಲಿ ದುರ್ಯೋಧನನೆಂದಿಗೂ ಭಯ ಪಡುವುದಿಲ್ಲ, ಭಯ ಪಡಲಾರ. ಏನಾಗ ದುರ್ಯೋಧನ, ನಿನ್ನ ಅಭಿಷ್ಟವು ಯುದ್ಧವಾದರೆ ಅಗತ್ಯವಾಗಿ ಅದನ್ನೇ ಹೊಂದುವೆ. ಪಾಪಾಶಯ, ಕುರುಕುಲದ ಕಳಂಕ ಸ್ವರೂಪನೇ, ನಿನ್ನ ಅಪರಾಧಗಳೇನೆಂದು ಕೇಳುವೆಯಾ? ನಿನ್ನ ಅಪರಾಧಗಳು ಅಗಣ್ಯ, ಅಭೋಗ, ಅನಂತ. ರಾಜಸುಯಾಗದಲ್ಲಿ ಪಾಂಡವರ ಸಂಪತ್ತನ್ನು ನೋಡಿ ಕರುಬಿದ ನೀನು ಈ ಶಕುನಿಯ ಸಲಹೆಯಂತೆ ಪಾಂಡವರ ಪತ್ನಿಯನ್ನು ರಾಜಸಭೆಗೆ ಎಳೆದರಿಸಿ ನೀನು ಮಾಡಿದ ಅವ್ಯಾಚ ಅಪರಾಧಗಳು ಪ್ರಳಯ ಕಾಲದ ಧೂಮಕೇತುವಿನಂತೆ ಹಿಂಬಾಲಿಸುವುದೆಂದು ಮರೆಯಬೇಡ. ವಾರಣಾವತನ ರೈಲು ಮನೆ, ಏಕಚಕ್ರ ಕುಂತಿಗಾದ ಭಂಗ, ವಿಷಪಾರ್ಸನ, ಸರ್ಪಬಂಧ ಇವೆಲ್ಲವನ್ನೂ ಮರೆತಯ್ಯ. ಭೀಷ್ಮ, ದ್ರೋಣಾದಿ ಪುರಂಜನರ ಮಾತನ್ನು ನಿರಾಕರಿಸಿ ಪೌರುತನಾದ ನಿನಗೆ ಕೀರ್ತಿ, ಶ್ರೇಯಸ್ಸು ಎಂದಿಗೂ ಲಭಿಸಲಾರದು. ಅದು ನಿನ್ನ ಭ್ರಮೆ. ಕಟ್ಟನ್ನು ಸರಿಯಾಗಿ ಕಟ್ಟ ಕಡೆಯಲಾಗಿ ಕಾಡಿ ಕಟ್ಟಲೇಬೇಕೆಂದು ಪಟ್ಟು ಹಿಡಿದ ಕೆಚ್ಚದೆ ಕಟ್ಟವಳು ಈ ಕೌರವೇಶ್ವರನ್ನು ಕೆಣಕ್ಕೆ ಕೇಕೆ ಹಾಕಿ ನಕ್ಕಳವ. ಆ ನಿನ್ನ ಪಾಂಡವರ ಅರಸಿ ಪಾಂಚಾಲಿ ಅಂದೆ ತೊಟ್ಟದ ಕೃಷ್ಣ ಛಲವನ್ನು ಭೂತ ಬೇತ ಒಡೆಯನಾದ ಭೂತನಾಥೇಶ್ವರನು ಕಾಲು ಕೆರೆದು ಕದಲಿ ಕಿಳಿದರು ಸರಿಯೇ. ಕಲಿವಂಶದಿಂದ ಉದ್ಭವಿಸಿರುವ ಈ ಕುರು ಸಾಮ್ರಾಜ್ಯವು ರಕ್ತದ ಮಡಿಯಲ್ಲಿ ಕೊಚ್ಚಿ ಹೋದರು ಸರಿಯೇ. ಹಸ್ತಿನಾದೀಶ್ವರ ಅಷ್ಟೈಶ್ವರ್ಯಗಳ ಸಂಪನ್ನ ಅತಳ ಪರಾಕ್ರಮಿಯಾದ ನಾನು ಮಶಣದ ಮಣ್ಣಲ್ಲಿ ಮಂಡಾದರೂ ಸರಿ. ಛಲವನ್ನು ಬಿಡೆ, ನೆಲವನ್ನು ಕೊಡೆ. ಕೆಟ್ಟರು ಸರಿ ಎದೆಗೆಡದೆ ಬಿಟ್ಟು ಕೊಡನು ಕೊಡು ಭೂಮಿಯನ. ಕೆಟ್ಟರು ಸರಿ ಎದೆಗೆಡದೆ ಬಿಟ್ಟು ಕೊಡನು ಕೊಡು ಭೂಮಿಯನ. ಹಟ್ಟ ಆಸದಿಂದ ಭುಜವ ತಟ್ಟಿ ಕಟ್ಟಿ ಬರುವಯ್ಯ ವೈರಿ ಕುಲವ. ಹಟ್ಟ ಆಸದಿಂದ ಭುಜವ ತಟ್ಟಿ ಕಟ್ಟಿ ಬರುವಯ್ಯ ವೈರಿ ಕುಲವ. ಕಡೆ ನಿರ್ಧಾರ ಬೇಡ್ವೆ ಗಣಪತಿ ಪಾಂಡವರೊಡೆಯನಿಗೆ ಕಡೆ ನಿರ್ಧಾರ ಬೇಡ್ವೆ. ಬಲರಾಮರ ಬೆಂಬಲವಿರಲು ಛಲವನ್ನು ಬಿಡದೆ ಛಲವನ್ನು ಕೊಡನು. ಬಲರಾಮರ ಬೆಂಬಲವಿರಲು ಛಲವನ್ನು ಬಿಡದೆ ನೆಲವನ್ನು ಕೊಡನು. ಆಕಾಶ ಭೂಮಂಡಲ ಬಾಳುಗಳನ್ನು ಬಾಯಿ ಸಿರಿಯಲೇ. ಆಕಾಶ ಭೂಮಂಡಲ ಬರೆದು ಸಿರಿಯಲು. ಹರ್ಷವನ್ನು ಬಯಸುವವರು ಎಂದಳು ಯುದ್ಧವನ್ನು ಮಾಡಿ ಗೆದ್ದು ಪಡೆಯಲೇ. ಹರ್ಷವನ್ನು ಬಯಸುವವರು ಎಂದಳು ಯುದ್ಧವನ್ನು ಮಾಡಿ ಗೆದ್ದು ಪಡೆಯಲು. ಕಡೆಯ ನಿರ್ಧಾರ ಬೇಡ್ವೆ ಗಣಪತಿ ಪಾಂಡವರೊಡೆಯನಿಗೆ ಕಡೆಯ ನಿರ್ಧಾರ
ಮಾಧವ. ಹಾಗಾದರೆ ಹೇಳು, ಸಂತಾನವಾಗಿ ಬಂದ ಹರಿಯ ಸಮಯದಿಂದ ಸತ್ಕರಿಸಬೇಕು. ಸಂತಾನವಾಗಿ ಬಂದ ಹರಿಯ ಸಮಯದಿಂದ ಸತ್ಕರಿಸಬೇಕು. ನಿರ್ಧಾರ ಬೇರೆ, ಜಯವನ್ನು ಮಾಡಿದವರು ಎಲ್ಲಿದೆ? ಕಥೆ ನಿರ್ಧಾರ ಬೇರೆ, ಕಥೆ ನಿರ್ಧಾರ ಬೇರೆ, ಕಥೆ ಛಲ ತಟ್ಟು ಮಾಡುವೆ ಯುದ್ಧ ಕಡಾಕಡೆ. ಸತ್ತರೆ ಸಾಯಜ್ಞ, ಬದುಕಿದರೆ ವಿಸ್ತಾರವಾದ ಸಾಮ್ರಾಜ್ಯ. ನಿನ್ನ ಪಾಂಡವರಿಗೆ ಯುದ್ಧದ ಹೊರತಾಗಿ ಸೂಜಮನೆಷ್ಟು ಭೂಮಿಯಲ್ಲಿ ಕೊಡಲಾಗುವುದಿಲ್ಲ. ಹೋಗು, ನಿನ್ನ ಪಾಂಡವರಿಗೆ ತಿಳಿಸಿಬಿಡು, ಯುದ್ಧಕ್ಕೆ ಬೇಕಾದ ಸಲಕರಣೆಯನ್ನು ಸಿದ್ಧ ಮಾಡಿಕೊಳ್ಳಿ ಎಂದು. ಕಡೆಗೂ ನನ್ನ ಮಾತನ್ನು ತಿರಸ್ಕರಿಸಿ ಬಿಟ್ಟೆಯ ಕುರುಕುಲದ ಕಳಂಕ ಸ್ವರೂಪನೇ. ಪುರಸ್ಕರಿಸಲಾದ ಸಂದೇಶವನ್ನು ತಿರಸ್ಕರಿಸಿದ ನನ್ನ ತಪ್ಪೇ. ಯದು ವಂಶದ ಕಳಂಕ ಸ್ವರೂಪಿ. ದರ್ಪದಿಂದ ಮೆರೆಯಬೇಡವೈ, ದರ್ಪದಿಂದ ಮೆರೆಯಬೇಡವೈ, ದರ್ಪದಿಂದ ಮೆರೆಯಬೇಡವೈ ಸುಯೋಧನೆ, ದರ್ಪದಿಂದ ಮೆರೆಯಬೇಡವೈ. ಅಂದನಾಗದೆ ಮುಂದಾಲೆ ಪುರುಜಿತ, ಅಂದನಾಗದೆ ಮುಂದಾಲೆ ಪುರುಜಿತ, ಸಂಧಿಗಾಗಿ ಬಂದವರನ್ನು ಎಂದು ಧರಿಸಿದ, ಸಂಧಿಗಾಗಿ ಬಂದವರನ್ನು ಎಂದು ಧರಿಸಿದ. ದರ್ಪದಿಂದ ಮೆರೆಯಬೇಡವೈ ಸುಯೋಧನ, ದರ್ಪದಿಂದ ಮೆರೆಯಬೇಡವೈ. ಅದೇ 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 ವಿಷಯವಾದ ಮಾಧವ. ಅದೇ ವಿಷಯವಾದ ಮಾಧವ. ಅಣಕ ನುಡಿಗಳ ಅಣಕ ನುಡಿಗಳ ಬದಿಸಲು ಬರಬಂದಿರುವ ಕೆಳಗಿನ ಕೇಸರಿಯ ಕಲಿಗಳ. ಅದೇ 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 ವಿಷಯವಾದ ಮಾಧವ. ದರ್ಪದಿಂದ ಮೆರೆಯಬೇಡವೈ ಸುಯೋಧನ, ದರ್ಪದಿಂದ ಮೆರೆಯಬೇಡವೈ. ರಣದೊಳು ನಿನ್ನ ಸೊಪ್ಪಡಗಿಸುವ ಮಹಾಬಲಾಡರುಗಳಿಹರೇ, ರಣದೊಳು ನಿನ್ನ ಸೊಪ್ಪಡಗಿಸುವ ಮಹಾಬಲಾಡರುಗಳಿಹರೇ. ಅವರ ಕ್ರೋಶವ ಸಮನಗೊಳಿಸಲು ನಿನಗೆ ನೀಡಿಹೆನು ಸಂಧಿಸುಯೋಗವ, ನಿನಗೆ ನೀಡಿಹೆನು ಸಂಧಿಸುಯೋಗವ. ಉಲ್ಲಾಸ ಪಡು ನೀ ನಿಲ್ಲಿಸೋ ಮುಖಂದ ನಿನ್ನ ಅಣಕದ ದುಡಿಗಳ, ನಿಲ್ಲಿಸೋ ಮುಖಂದ ನಿನ್ನ ಅಣಕದ ದುಡಿಗಳ. ಕೆಳಗೆ ಗೌರವನ ಕ್ರೋಧಾಗ್ನಿಯ ಸಲ್ಲದ ಮಾತುಗಳಾಡಿ ಸೊಲ್ಲಡಗಿಸಿಕೊಳ್ಳವೆ. ಕೆಳಗೆ ಗೌರವನ ಕ್ರೋಧಾಗ್ನಿಯ ಸಲ್ಲದ ಮಾತುಗಳಾಡಿ ಸೊಲ್ಲಡಗಿಸಿಕೊಳ್ಳವೆ. ಯಾರಿಹರ ಯಾರಿಹರ ಛಲದಂತ ಮಲ್ಲಡದೆ ಹೋರಾಡಿ ಗೆಲ್ಲುವವರು. ಪುರುಷೋತ್ತಮನು ದುರಾಂಕಾರವ ತೋರಿದೆಯಾದೊಡನಿ, ಹರುಷದಿಂದೊಳವ ಸಿಂಹಾಸನ, ಹರುಷದಿಂದೊಳವ ಕುರುಸಿಂಹಾಸನ, ಕ್ಷಣದೊಳ್ ಅತಪತನ. ಇವನು ಈ ಸಮಯ ಮಣಿಪುರ ಅನುಚಿತ. ಇವನನ್ನು ಈ ಸಮಯ ಮಣಿಪುರ ಅನುಚಿತ. ಸಮಯ ವ್ಯರ್ಥಗೊಳಿಸದೆ ಆವರಿಸಿ ದೂತನು, ಸಮಯ ವ್ಯರ್ಥಗೊಳಿಸದೆ ಆವರಿಸಿ ದೂತನು. ದರ್ಪದಿಂದ ಮೆರೆಯಬೇಡವೈ ಸುಯೋಧನ, ದರ್ಪದಿಂದ ಮೆರೆಯಬೇಡವೈ, ದರ್ಪದಿಂದ ಮೆರೆಯಬೇಡವೈ ಸುಯೋಧನ, ದರ್ಪದಿಂದ ಮೆರೆಯಬೇಡವೈ. ಈ ನಿನ್ನ ವರ್ತನೆ ಅಕ್ಷಮ್ಯ ಅಪರಾಧ. ಅಪರಾಧಕ್ಕೆ ತಕ್ಕ ಶಿಕ್ಷೆ ತಾವೇ ನಿರ್ಣಯಿಸಬೇಕು. ಯಾರೂ ನಿರ್ಧರಿಸಬೇಕಾಗಿಲ್ಲ. ನಾನಾಗಲೇ ನಿರ್ಧರಿಸಿ ಸೂಕ್ತ ಸಲಹೆಯನ್ನೇ ಇಟ್ಟಿರುವೆನು. ಯಾರಿಗೋ? ಮತ್ತಾರಿಗೆ? ಸಾರ್ವಭೌಮರಿಗೆ. ಏನೆಂದು? ನನ್ನ ಬಾಯಿಂದ ಕೇಳುವ ಬದಲು ಸಾರ್ವಭೌಮ. ನಿನ್ನ ಉಚಿತ ರೀತಿಯಲ್ಲಿ ಬೀಳ್ಕೊಡಬೇಕೆಂದು ನನ್ನ ಮಾವನಾಲೆ ನನಗೆ ಸಲಹೆ ಇತ್ತಿರುವರು. ಓ, ಶಕುನಿ ಮಾವನವರ ಸಲಹೆಯಿಂದ ಮೇಲೆ ಅದು ಅದ್ಭುತವಾಗಿಯೇ ಇರಬೇಕು. ಈ ನಿನ್ನ ಅದ್ಭುತವಾದ ಸಂಧಾನಕ್ಕೆ
ಅದ್ಭುತವಾದ ಸತ್ಕಾರವೇ ಇರುವುದು. ನಿಮ್ಮ ಅದ್ಭುತವಾದ ಸತ್ಕಾರವನ್ನು ನಾನು ಅದ್ಭುತಕಾರವಾಗಿಯೇ ಸ್ವೀಕರಿಸುವೆನು. ಸ್ವೀಕರಿಸು. ಸಹೋದರ ದುಶ್ಯಾಸನ, ಬಂಧಿಸಿ ಕೃಷ್ಣನನ್ನು. ಯಾರನ್ನು ಬಂಧಿಸಿಬಿರೋ ಮಂದಮತಿಗಳಿರ? ಇನ್ನೊಂದು ಇನ್ನು ಹಂಗಾಂಗವನ್ನು ಬಂಧಿಸಿ ನಿನಗೆ ತಕ್ಕ ಉತ್ತರ ಕೊಡುವೆವು. ಹೊಟ್ಟೆಯಿಂದ ಬೆಂಕಿಯನ್ನು, ಮರಳಿನಿಂದ ಸಾಗರವನ್ನು, ಬೀಸಣಿಗೆಯಿಂದ ಗಾಳಿಯನ್ನು ಎಂದಾದರೂ ಪ್ರತಿಬಂಧಿಸಲಾಗುವುದೇ? ಅದು ನಿಮ್ಮಿಂದ ಸಾಧ್ಯವಿಲ್ಲ. ಯೋಗಮಾಯೆ, ಜಾಗೃತಲಾಗು. ಈಗ ಬಂಧಿಸಿ ನನ್ನನ್ನು. ಎಲ್ಲಿ ನೋಡಿದ್ರು ಕೃಷ್ಣನೇ ಕಾಣುತ್ತಿರುವನು. ಸಹೋದರ ದುಶ್ಯಾಸನ, ಕತ್ತೆಯನ್ನು ಹೊರತೆಗೆದು ಎಲ್ಲಾ ಕಡೆ ಜಲಪಿಸುವಂತನಾಗು. ಕರ್ಣ, ಪರಮಾತ್ಮ, ನಿನ್ನೊಡನೆ ಕೆಲವು ರಹಸ್ಯವಾದ ವಿಚಾರಗಳನ್ನು ಮಾತನಾಡಬೇಕು. ನೀನು ನನ್ನೊಡನೆ ಬರುವೆಯಾ? ಪರಮಾತ್ಮ, ಮಹಾಮಹಿಮನಾದ ನೀನು ಕುಲಹೀನನಾದ ನನ್ನನ್ನು ಇಷ್ಟೊಂದು ಆದರಿಸಲು ಕಾರಣವೇನು ದೇವ? ಕರ್ಣ, ಪರಮಾತ್ಮ, ಕುಲಹೀನರಲ್ಲಿ ಕಂಡುಬರುವ ಗುಣಲಕ್ಷಣಗಳು ನಿನ್ನಲ್ಲಿ ಕಂಡುಬರುತ್ತವೆ. ಒಮ್ಮೆ ಯೋಚಿಸಿ ನೋಡು. ಪರಮಾತ್ಮ, ನಾನೆಂತಿದ್ದರೂ ಓರ್ವ ಸೂತನೆಂಬ ವಿಚಾರವನ್ನು ಈ ಪ್ರಪಂಚವೇ ಮರೆಯುವಂತಿಲ್ಲವಲ್ಲ ದೇವ? ಕರ್ಣ, ಪರಮಾತ್ಮ, ಕುಲಹೀನನಲ್ಲ ಕೇಳೆನ್ನ ಮಾತ, ಕುಲಹೀನನಲ್ಲ ಕೇಳೆನ್ನ ಮಾತ, ರವಿಹಂಸದಳವಧೈಸಿದ ಸುಕುಮಾರವ, ದುರಧೀರ ಸುಕುಮಾರವ. ಕರ್ಣ, ಮಾತೆ ನಿನ್ನವಳು ಕುಂತಿ ವರ ಪಾಂಡವರ ಜನನಿ. ಮಾತೆ ನಿನ್ನವಳು ಕುಂತಿ ವರ ಪಾಂಡವರ ಜನನಿ. ನರೆಯ ಬೆಳಗುವ ರವಿಯ ಕರುಣದಿ, ನರೆಯ ಬೆಳಗುವ ರವಿಯ ಕರುಣದಿ, ಮಹಾಮಹಿಮನೆ ನೆನೆಸಿ ಮೆರವರವಿಸುತ್ತೆ ಸುಕುಮಾರವ, ದುರಧೀರ ಸುಕುಮಾರವ. ತಳಮಳವೇ ಕಟ್ಟೆ ಮನದ ಚಿಂತೆ ಕೊರೆ. ಕರ್ಣ, ಕರ್ಣ, ತಳಮಳವೇ ಕಟ್ಟೆ ಮನದ ಚಿಂತೆ ಕೊರೆ. ಅಮಿತ ಭುವನರು ಕೀರ್ತಿಯ ಪಡೆವೆ, ಅಮಿತ ಭುವನದು ಕೀರ್ತಿಯ ಪಡೆವೆ. ಗಣತರವೇ ನಿಂತಿದ ಮೇದಿನಿಯಳು ನೀ. ಗಣ ದೇವ, ಗಣತರವೇ ನಿಂತಿದ ಮೇದಿನಿಯಳು ನೀ. ಮಹಾಮಹಿಮನೆಂದೆನಿಸಿ ಮೆರವರವಿಸುತ್ತನೆ ಸುಕುಮಾರವ, ದುರಧೀರ ಸುಕುಮಾರವ, ಸುಕುಮಾರವ, ಸುಕುಮಾರವ. ಕರ್ಣ, ಪರಮಾತ್ಮ, ನೀನು ಸೂತನಲ್ಲ, ಶ್ರೇಷ್ಠವಾದ ಚಂದ್ರವಂಶವೇ ನಿನ್ನ ವಂಶ. ಕುಂತಿಯೇ ನಿನ್ನ ತಾಯಿ, ಲೋಕೈಕ ವೀರರಾದ ಪಾಂಡವರು ನಿನ್ನ ಸಹೋದರರು. ಕರ್ಣ, ಪರಮಾತ್ಮ, ನೀವು ಹೇಳುತ್ತಿರುವುದು ಆಶ್ಚರ್ಯವಾಗಿದೆಯಲ್ಲ. ಓಹೋ, ಮರೆತಿದ್ದೆ. ಇದು ಯುದ್ಧ ಕಾಲ. ನೀನು ಪಾಂಡವರ ಪಕ್ಷಪಾತಿ. ಆ ಪಾಂಡವರ ತಲೆ ಕಾಯಲು ನನ್ನನ್ನು ಈ ರೀತಿಯಾಗಿ ವಂಚಿಸುತ್ತಿರುವ ದೇವ? ಕರ್ಣ, ಪರಮಾತ್ಮ, ರಾಜಾದಿರಾಜನೆನಿಸಿ ದಿವ್ಯ ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರ ಮಾಡಬೇಕಾದ ನೀನು ಈ ರೀತಿ ಪರರ ಸೇವೆಯಲ್ಲಿ ಕೈಕಟ್ಟಿ ಕುಳಿತಿರಲಿಲ್ಲ. ಕರ್ಣ, ಪರಮಾತ್ಮ, ಬಹುದಿನ ನೊಂದೆ ಬಂಧುಗಳಾರೆಂದು. ಬಹುದಿನ ನೊಂದೆ ಬಂಧುಗಳಾರೆಂದು ಇಂದು ವದನ ಪರಿಂದೆಗಳು ಬೆಂದೆ. ಪರಮಾತ್ಮ,
ಶೋಧನೆ ಜನ್ಮರಹಸ್ಯದ ಆಂತರ್ಯವರಿತು ಜನುಮದಾತೆಯ ನಿರ್ದಯವರಿತು ಕೃಷ್ಣ ಕೃಷ್ಣ ಕರ್ಣ ಜನ್ಮರಹಸ್ಯದ ಆಂತರ್ಯವರಿತು ಜನುಮದಾತೆಯ ನಿರ್ದಯವರಿತು ಜೀವಿಸಲೇ ಬರಿ ಸಹದರ ಜೊತೆಗೂಡಿ ಪರಮಾತ್ಮ ಜೀವಿಸಲೇ ಬರಿ ಸಹದರ ಜೊತೆಗೂಡಿ ಪಾತಕಿ ಜೀವನ ಸಂಕಟ ಕಾರಣ ಪಾತಕಿ ಜೀವನ ಸಂಕಟ ಕಾರಣ ದೇವಾ ಶೋಧನೆಯೇನಿದು ವಿಧಿಶಾಪ ಪಾಪಿಯಾದೆ ಪರಿತಾಪಕೀಡಾದೆ ದೇವಾ ಶೋಧನೆಯೇನಿದು ವಿಧಿಶಾಪ 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 ಪರಮಾತ್ಮ, ಆ ಪಾಂಡವರು ನನ್ನ ಸಹೋದರರಾದ ಪಕ್ಷದಲ್ಲಿ ಅವರೊಡನೆ ಯುದ್ಧ ಮಾಡಿದರೆ ರವರವಾದಿ ನರಕ. ಇನ್ನು ನನ್ನ ನಂಬಿದ ಸ್ವಾಮಿಗೆ ದ್ರೋಹ ಮಾಡುವುದೆಂತು? ಸಮರ ಮಹೋತ್ಸವದಲ್ಲಿ ಉತ್ಸಾಹಭರಿತನಾದ ನನಗೆ ಇಂತಹ ಉಭಯ ಸಂಕಟವನ್ನು ತಂದೊಡ್ಡಬೇಡ ದೇವ. ಕರ್ಣ, ಪರಮಾತ್ಮ, ನನ್ನ ಮಾತನ್ನು ಸತ್ಯವೆಂದು ನಂಬು ಕರ್ಣ. ಸತ್ಯವೆಂದು ನಂಬಲು ಸಹಜವಾದ ಆಧಾರಗಳೇನಿರು ದೇವ? ಕರ್ಣ, ನಿನ್ನ ತಾಯಿಯಾದ ಕುಂತಿದೇವಿಯು ತಾನು ಕನ್ಯಾವಸ್ಥೆಯಲ್ಲಿದ್ದಾಗ ದೂರ್ವಾಸ ಮುನಿಗಳಿಂದ 5 ಮಂತ್ರಗಳ ಉಪದೇಶವನ್ನು ಪಡೆದು ಅವುಗಳಲ್ಲೊಂದಾದ ಸೂರ್ಯ ಮಂತ್ರವನ್ನು ಜಪಿಸಿತು. ಆಗ ನೀನು ಜನಿಸಿದೆ. ಪರಮಾತ್ಮ, ವಿವಾಹಕ್ಕೆ ಮೊದಲೇ ಒಂದು ಮಗುವಿಗೆ ಜನ್ಮವಿತ್ತ ಆಕೆ ಲೋಕಪವಾದಕ್ಕೆ ಎದರಿ ನಿನ್ನನ್ನು ಗಂಗಾ ನದಿಯಲ್ಲಿ ತೇಲಿಬಿಟ್ಟಳು. ವಾಸುದೇವ, ಆ ನಂತರ ಸೂತರು ನಿನ್ನನ್ನು ಅತ್ಯಂತ ಪ್ರೀತಿಯಿಂದ ಸಾಕಿಸಲಿದರು. ಈಗ ನೀನು ಅವರ ಆಸ್ಥಾನದಲ್ಲಿ ಮಾಂಡಳಿಕನಾಗಿರು. ಈಗಲೂ ನನ್ನೊಡನೆ ಬಾ. ಕೌರವರನ್ನು ಪಾಂಡವರನ್ನು ನಿನ್ನ ಪಾದದ ಮೇಲೆ ಕೆಡವಿ ದಿವ್ಯ ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರ ಮಾಡುವೆಯಂತೆ. ಪರಮಾತ್ಮ, ನೀವು ಹೇಳುತ್ತಿರುವ ಮಾತುಗಳು ಸತ್ಯವಾದ ಪಕ್ಷದಲ್ಲಿ ಆ ಭೀಮಾರ್ಜುನರು ನನ್ನನ್ನು ಕಂಡಾಗಲೆಲ್ಲ ನೀಚ, ಸ್ತೂತ, ಹೀನ ಕುಲದವನೆಂದು ಹೀಯಾಳಿಸುತ್ತಿರುವರಲ್ಲ. ನಾನಿಂಥವನೆಂಬ ವಿಚಾರ ಅವರಿಗೆ ತಿಳಿಯದೇ ಪರಮಾತ್ಮ. ತಿಳಿಯದು ಕರ್ಣ, ಅವರ್ಯಾರಿಗೂ ನಿನ್ನ ವಿಚಾರ ತಿಳಿಯದು. ನಿನ್ನ ತಾಯಿಯಾದ ಕುಂತಿದೇವಿ ಮಾತ್ರ, ಹೇ ದೇವಾ, ಆ ಕರ್ಣನ್ಯಾರು? ಆತನನ್ನು ಕಂಡರೆ ನನಗೊಂದು ರೀತಿ ಮರುಕ ಉಂಟಾಗುವುದೆಂದು ಪದೇ ಪದೇ ಕೇಳುತ್ತಿದ್ದಳು. ಈಗ ತಾನೇ ನಿನ್ನ ಜನ್ಮ ವೃತ್ತಾಂತವನ್ನು ಆಕೆಗೆ ತಿಳಿಸಿ ಬಂದಿರು. ನಿನ್ನನ್ನು ನೋಡಲು ಗಂಗಾ ತೀರಕ್ಕೆ ಅತಿ ಸಂಭ್ರಮದಿಂದ ಬರುವಳು. ಆಕೆಯ ಮನಸ್ಸನ್ನು ನೋಯಿಸಬೇಡ, ಸಂತೋಷಪಡಿಸು ಕರ್ಣ. ಕರ್ಣ, ಪರಮಾತ್ಮ, ನಾನು ಬಂದು ಬಹಳ ಹೊತ್ತಾಯಿತು. ನಾನಿನ್ನು ಬರಲೇ? ಆಗಬಹುದು ಪರಮಾತ್ಮ. ಕರ್ಣ, ಪರಮಾತ್ಮ, ನಿನ್ನನ್ನು ದುಷ್ಕಲಂಕ ಕೀರ್ತಿಯಿಂದ ಉದ್ಧಾರ ಮಾಡುವೆನು. ಇನ್ನು ಮುಂದೆ ನೀನು ಯಾರನ್ನು ಆಶ್ರಯಿಸಿಯೋ, ಯಾರನ್ನು ತ್ಯಜಿಸುವೆಯೋ ನಿನಗೆ ಬಿಟ್ಟಿದೆ. ಶ್ರೀಕೃಷ್ಣ ಪರಮಾತ್ಮ, ಶ್ರೀಕೃಷ್ಣ ಪರಮಾತ್ಮನು ಎಂದಿಗೂ ಅಸತ್ಯವನ್ನು ಆಡತಕ್ಕವನ್ನ. ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರೇ. ಧರ್ಮವೇ ತನ್ನ ಉಸಿರೆಂದು ನಂಬಿರುವ ಧರ್ಮರಾಯನು ನನ್ನ ಸಹೋದರನೇ. 1000 ಆನೆಗಳ ಬಲವುಳ್ಳ ರುದ್ರಾಂಶ ಸಂಭೂತನಾದ ಭೀಮಸೇನನು ನನ್ನ ಸಹೋದರನೇ. ತೇಜೋಮಯ ಮೂರ್ತಿಗಳಾದ ನಕುಲ ಸಹದೇವರು ನನ್ನ ಅನುಜಾತರೇ. ಪಾಂಡುರಾಜ, ಕುಂತಿದೇವಿ, ಮಾದ್ರಿ ದೇವಿಯರು ನನ್ನ ಜನನಿ ಜನಕರೇ. ಯಾರೊಡನೆ ಯುದ್ಧಕ್ಕೆ ನಿಂತರೂ ಅಪಜಯವನ್ನೇ ಕಾಣದೆ ದಶ ದಿಕ್ಕುಗಳಲ್ಲಿಯೂ ದಿಗಂತ ಜ್ಯೋತಿ ಎಂದೆನಿಸಿದ
ಆ ನನ್ನ ಪರಮ ವೈರಿಯಾದ ಅರ್ಜುನನು ನನ್ನ ಸಹೋದರನೇ. ಅಯ್ಯೋ ಅಯ್ಯೋ ಅರ್ಜುನ, ನಿನ್ನನ್ನು ಕೊಲ್ಲುವುದಾಗಿ ಪ್ರತಿಜ್ಞೆ ಮಾಡಿರುವುದಿಲ್ಲ. ನಿನ್ನ ಶಿರಸ್ಸು ಈ ಭೂಮಿ ಗುರುಳಿ ರಕ್ತದ ಮಡುವಿನಲ್ಲಿ ಕೊಚ್ಚಿಕೊಂಡು ಹೋಗುವುದನ್ನ ಈ ಪಾಪಿ ಕಣ್ಣುಗಳಿಂದ ಹೇಗೆ ನೋಡಲಿ? ಯಾವ ಪೂರ್ವ ಜನ್ಮದ ಪಾಪದ ಫಲವಾಗಿ ಸೂತನೆಂಬ ಆವೃತ್ತಕ್ಕೆ ಸಿಲುಕಿ ಚಿಕ್ಕದಾದ ದೇಹದಲ್ಲಿ ಅಪಾರವಾದ ಬೆಂಕಿಯನ್ನು ತುಂಬಿಕೊಳ್ಳಲು ಸಾಧ್ಯವೇ? ಇದುವರೆಗೂ ಬಂಧು ವರ್ಗದವರಾರೆಂದು ವ್ಯಥೆಪಡುತ್ತಿದ್ದ ನನಗೆ ಹಿಂದು ಬಂಧು ವರ್ಗದವರು ಇಂಥವರೇ ಎಂದು ತಿಳಿದ ಬಳಿಕ ಮನಸ್ಸಿಗೆ ಎಂತಹ ಉಭಯ ಸಂಕಟ. ಅಯ್ಯೋ ಅಯ್ಯೋ ಪಾಪಿ ಕರ್ಣ, ಪಾಂಡುಪುತ್ರನಾಗಿ ಜನಿಸಿ ಪಾಂಡವರನ್ನೇ ಕೊಲ್ಲಲೆತ್ತಿಸುತ್ತಿರುವೆಯಾ? ಕೊಲ್ಲಲೇ ಪಾಂಡುಕುಮಾರರಂ ನಾ ಕೊಲ್ಲಲೇ. ಕೊಲ್ಲಲೇ ಪಾಂಡುಕುಮಾರರಂ ನಾ ಕೊಲ್ಲಲೇ. ದುರದೋಳ್ ತಮ್ಮಂದಿರಂ ನಾ ಕೊಲ್ಪುದೇ. ಕೊಲದಾಂ ಬಿಟ್ಟೊಡೆ ಕೌರವೇಂದ್ರ ನೀದರೆಯೋಳ್ ಸುಖ ಸಂಪತ್ತಿನೋಳ್ ಬಾಳ್ವರೇ. ಚಲದಿಂ ಪಾರ್ಥನ ರುಂಡವಂ ತೆರೆದು. ಅಯ್ಯೋ ಅಯ್ಯೋ ಅರ್ಜುನ, ಚಲದಿಂ ಪಾರ್ಥನ ರುಂಡವಂ ತೆರೆದು ಮಧ್ವಾಮಿಗೆ ಆನಂದವಂ ಕಲಿಸಲ್ಕಾಗದೆ ಪಾರ್ಥನ ಘೋರ ಶರಕೆನ ತುತ್ತಾಗಲೇ. ನಾ ಸಾಯಲೇ. ಶ್ರೀಕೃಷ್ಣ ಪರಮಾತ್ಮನು ಹೇಳಿದ ಮಾತುಗಳನ್ನು ನಂಬತಕ್ಕ ಬಗೆಯಾದರೂ ತಿಳಿದಿರುವರು. ಆದರೆ ಕರ್ಣನ ವಿಶಾಲವಾದ ಹೃದಯವನ್ನು ತಿಳಿದ ಕೌರವರು, ನಂಬುವಂಗ ರಾಜ ನಂಬು. ಕರ್ಣನ ಉದಾರವಾದ ಹೃದಯವನ್ನು ತಿಳಿದ ಕೌರವರು ಈ ರೀತಿ ನಡೆಯುವುದರಲ್ಲಿ ಆಶ್ಚರ್ಯವಿಲ್ಲ. ಶಕುನಿ, ಸ್ನೇಹದಲ್ಲಿ ವಂಚನೆಯೇ ಶಕುನಿ. ನಿಜವಾಗಿಯೂ ರಾಜಸಭೆಯಲ್ಲಿ ಏನೇ ನಡೆಯಿತು ಮರೆ ಮಾಚದೆ ಹೇಳು ಶಕುನಿ. ಕೃಷ್ಣನು ರಾಜಸಭೆಯಿಂದ ಹೊರಗೆ ಹೋದ ಕೂಡಲೇ ಮೂರ್ಛಿತನಾದ ದುರ್ಯೋಧನು ಎಚ್ಚೆತ್ತನು. ಹಸಿದ ಹೆಬ್ಬುಲಿಯಂತೆ ಆರ್ಭಟಿಸುತ್ತಾ ಭೀಷ್ಮ ದ್ರೋಣಾದಿಗಳನ್ನು ಪಾಂಡವರ ಪಕ್ಷವನ್ನು ನಿಲ್ಲಿಸಿದನು. ಸಮಸ್ತ ಸಾಮಂತ ರಾಜರುಗಳಿಗೆ ಯುದ್ಧಕ್ಕೆ ಸಂದರಾಗುವಂತೆ ಆಜ್ಞಾಪಿಸಿದನು. ಅಲ್ಲದೆ ಕರ್ಣನಿಗೆ ಸೇನಾಧಿಪತ್ಯವನ್ನು ಕಟ್ಟಬೇಕೆಂದು ತನ್ನಿಚ್ಛೆಯನ್ನು ತಿಳಿಸಿದನು. ಆಗ ಭೀಷ್ಮರು ಕುರು ಪಿತಾಮಹರು ಏನು ಹೇಳಿದರು? ಭೀಷ್ಮನು ಅಸೂಯೆಯಿಂದ ಹೀಗೆ ಹೇಳಿರಲಾರ. ಆದರೆ ಆತನ ಮಾತಿನಿಂದ ನಿನ್ನ ಸೇನಾಧಿಪತಿಯ ಆಸೆಯು ಭಂಗವಾಯಿತು. ಶಕುನಿ, ನಾನೆಂದಿಗೂ ಸೇನಾಧಿಪತ್ಯಕ್ಕೆ ಆಸೆ ಪಟ್ಟವನಲ್ಲ. ಆದರೆ ದುರ್ಯೋಧನನಿಗೆ ನನ್ನಲ್ಲಿದ್ದ ವಿಶ್ವಾಸವನ್ನು ಚಲಿಸುವಂತೆ ಮಾಡಿದವರಾರು ಶಕುನಿ? ನೀನು ರಥವನ್ನೇರಿ ಕೃಷ್ಣನಲ್ಲಿ ಹೊರಟೆಯಷ್ಟೇ. ಆ ವಿಚಾರವನ್ನು ಭೀಷ್ಮನು ದುರ್ಯೋಧನಿಗೆ ತಿಳಿಸಿದಂತಿದೆ. ತಂತ್ರಿಯಾದ ಕೃಷ್ಣನ ಸವಿನುಡಿಗಳಿಗೆ ನೀನೆಲ್ಲಿ ವಶವಾದೆಯೋ ಏನೋ ಎಂದು ದುರ್ಯೋಧನನ ಸಂದೇಹ. ಶಕುನಿ, ಕುರುಕುಲದರಸರು ಈ ಕರ್ಣನ ಸ್ವಾಮಿನಿಷ್ಠೆಯನ್ನು ಇನ್ನೂ ತಿಳಿದಿಲ್ಲವೇ? ತಿಳಿದಿರುವರು. ಆದರೆ ನಿನಗೂ ಕೃಷ್ಣನಿಗೂ ನಡುವೆ ನಡೆದ ಮಾತಿನ ರಹಸ್ಯವನ್ನು ತಿಳಿದ ಹೊರತು ನಿನಗೆ ಸೇನಾಧಿಪತ್ಯವನ್ನು ಕಟ್ಟಕೂಡದೆಂದು ಸಭೆಯಲ್ಲಿ ನಿರ್ಧಾರವಾಯಿತು. ಇದಕ್ಕೆಲ್ಲ ಕಾರಣ ಭೀಷ್ಮ ತಾನೇ? ಯಾರಾದರೂ ಆಗಲಿ ಬಿಡಯ್ಯ. ಕೆಲವರು ಸಭೆಯೊಳಗೆ ನಿನ್ನನ್ನು ತುಚ್ಛೀಕರಿಸಿ ಮಾತನಾಡಲು ಹಿಂಜರಿರಲಿಲ್ಲ. ಏನು ಹೇಳಿದರು ಅವರು? ಏನೆಂದು ಹೇಳಲಿ? ಆ ದುರ್ವಾಕ್ಯವನ್ನು ನಾನು ಹೇಳಲಾರೆ ಕರ್ಣ. ಆದರೂ ಯತ್ನವಿಲ್ಲ.
ನಿನ್ನಂತಹ ಸ್ವಾಮಿ ಭಕ್ತನನ್ನು ಸೂತ ಕುಲದಲ್ಲಿ ಹುಟ್ಟಿದವನಿಗೆ ಸ್ವಾಮಿ ಭಕ್ತಿ ಎಲ್ಲಿರುವುದು ಎಂದು ನಿಂದಿಸುವುದೇ ಕರ್ಣ. ಶಕುನಿ! ಶಕುನಿ ಸಹಿಸನೆ ಅವಮಾನ. ಶಕುನಿ ಸಹಿಸನೆ ಅವಮಾನ. ಗುರುಕುಲದ ರಸರು ಗರಿದರ ಸಭೆಯೋಳು. ಗುರುಕುಲದ ರಸರು ಗರಿದರ ಸಭೆಯೋಳು. ಈ ಅಪಮಾನವ ಸಹಿಸಲೆ ಜಗತಿ. ಈ ಅಪಮಾನವ ಸಹಿಸಲೆ ಜಗತಿ. ಶಕುನಿ ಸಹಿಸನೆ ಅಪಮಾನ. ಶಕುನಿ ಸಹಿಸನೆ ಅಪಮಾನ. ಸ್ಥಿರನಾಗು ಕರ್ಣ, ಸ್ಥಿರನಾಗು. ದುರ್ಯೋಧನು ನಿನ್ನ ಸ್ನೇಹವನ್ನು ತಿರಸ್ಕರಿಸಿದ ಪ್ರತಿಕಾರವಾಗಿ ಭೀಷ್ಮನು ಯುದ್ಧದಲ್ಲಿ ಪರಾಜಿತನಾಗುವವರೆಗೂ ಅಸ್ತ್ರಧಾರಣ ಮಾಡುವುದಿಲ್ಲವೆಂದು ಶಪಥಗೈ. ಶಕುನಿ, ಎಲ್ಲರೂ ವೀರಾವೇಶದಿಂದ ರಣರಂಗದಲ್ಲಿ ಹೋರಾಡುತ್ತಿರುವಾಗ ನಾನು ಹೇಳಿಯಂತೆ ಮನೆಯಲ್ಲಿ ಕೈಕಟ್ಟಿ ಕುಳಿತಲೇ ಶಕುನಿ. ಸ್ವಪಕ್ಷದವರಿಂದಲೇ ಯುದ್ಧದಲ್ಲಿ ಅಪಮಾನಿತವಾಗುವ ಇಚ್ಛಿದ್ದರೆ ಹೋಗು, ಅಸ್ತ್ರಧಾರಣ ಮಾಡು. ಸರಿಯಾಗಿ ದುರ್ಯೋಧನನು ಈ ವಿಚಾರದಲ್ಲಿ ತಟಸ್ಥ ಭಾವ ಹೊಂದಿರುವನು. ಸರಿಯಾಗಿ ಹೇಳಿದೆ ಶಕುನಿ. ಭೀಷ್ಮನು ಯುದ್ಧದಲ್ಲಿ ಪರಾಜಿತನಾಗುವ ತನಕ ನಾನು ಅಸ್ತ್ರಧಾರಣೆ ಮಾಡುವುದಿಲ್ಲ. ಇದೇ ನನ್ನ ಶಪಥ. ನಿನ್ನನ್ನು ಎಲ್ಲೆಲ್ಲ ಹುಡುಕಾಡಿದನು. ಒಂದು ಎಷ್ಟು ಹೊತ್ತಾಯಿತು ಮಿತ್ರ? ಬಹಳ ಹೊತ್ತಾಗಲಿಲ್ಲ ಮಿತ್ರ. ಆದರೆ ಒಂದು ಕ್ಷಣವೂ ಇಲ್ಲಿ ನಿಲ್ಲುವ ಪ್ರವೃತ್ತಿ ಇಲ್ಲ. ಪುನಃ ನೋಡುವೆನೋ ಆಗ ಶಪಥವೇನೆಂದು ತಿಳಿವೆ. ಕರ್ಣ, ಬಹಳ ವಿಧವಾಗಿ ಯೋಚಿಸಿ ನಿನಗೊಂದು ಸಂತೋಷದ ವಿಷಯವನ್ನು ತಿಳಿಸಲು ಬಂದಿರುವೆ. ಕ್ಷಮಿಸು ಮಿತ್ರ. ಆರ್ಯರ ಮಧ್ಯೆ ಪಥತಳಿತರಂತೆ ಜೀವಿಸುತ್ತಿರುವ ನಮ್ಮಂತಹ ಸೂತಕೊಲದವರಿಗೆ ಸಂತೋಷದ ವಿಷಯವೆಲ್ಲಿ ಅದು? ಕರ್ಣ, ಕರ್ಣ, ಅವ ಈ ದಿನ ಕರ್ಣನ ರೀತಿಯೇ ಬೇರೆ ಆಗಿರುವುದಲ್ಲ. ಬಹಳ ವಿಧವಾಗಿ ಯೋಚಿಸಿ ಕರ್ಣನಿಗೆ ಸೇನಾಧಿಪತ್ಯವನ್ನು ಕಟ್ಟಬೇಕೆಂದು ನಿರ್ಧರಿಸಿರುವೆನು. ಏನು, ಕರ್ಣನಿಗೆ ಸೇನಾಧಿಪತ್ಯವೇ? ಇದೇನು ಪರಿಹಾಸ್ಯವೇ ಕೌರವೇಶ್ವರ? ಏಕೆ ಮಾವ, ಕರ್ಣನು ವೀರ ಪುರುಷನಲ್ಲವೇ? ಇರಬಹುದು. ಕರ್ಣನಿಗೆ ಸೇನಾಧಿಪತ್ಯವನ್ನು ಕಟ್ಟುವುದರಿಂದ ಎಷ್ಟು ಜನರಿಗೆ ಅಪಮಾನಿತವಾಗುವುದೆಂದು ಆಲೋಚಿಸಿದೆಯಾ? ಭಾರ್ಗವೀರ್ಯಾದ ಭೀಷ್ಮ, ಶಸ್ತ್ರಾಚಾರ್ಯದ ದ್ರೋಣ, ಅಶ್ವತ್ಥಾಮ, ಕೃತವರ್ಮ ಮುಂತಾದ ಉತ್ತಮ ವರ್ಣದ ರಥಿಕರನ್ನು ಬಿಟ್ಟು ಕೇವಲ ಸೂತ ಕುಲದಲ್ಲಿ ಹುಟ್ಟಿದ ಕರ್ಣನಿಗೆ ಸೇನಾಧಿಪತ್ಯವನ್ನು ಕಟ್ಟುವುದರಿಂದ ಭೀಷ್ಮ ದ್ರೋಣಾದಿಗಳು ಕೋಪಗೊಳ್ಳುವರು. ಆಲೋಚಿಸಿ ನೋಡು. ಹಾಗಾದರೆ ಈಗೇನು ಮಾಡುವುದು ಮಾವ? ಯುದ್ಧವು ಸನ್ನಿಹಿತವಾಗಿದೆ. ಭೀಷ್ಮನನ್ನು ಯುದ್ಧದಲ್ಲಿ ಸೇನಾಧಿಪತ್ಯವನ್ನು ಅಂಗೀಕರಿಸುವಂತೆ ಪ್ರಾರ್ಥಿಸು. ಹೋಗು, ಈಗಲೇ ಕುರುಪಿತಾಮಹನನ್ನು ನೋಡುವನಾಗು. ಹಾಗೆ ಮಾಡ್ತೇನೆ ಮಾವ. ಆ ನನ್ನ ಸಂಗಡ ನಡೆ ಖೋರೇಶ್ವರ, ನಡೆ ನಡೆ ನಡೆ. ನನ್ನ ಸಲಹೆಯನ್ನೇ ಕೇಳುತ್ತಿರು. ಎಂದಿಗೆ ನಿನ್ನ ಕುರುವಂಶ ಸರ್ವಪತನವಾಗುವುದು? ನಾನೆಂದಿಗೆ ನಿಮ್ಮಪ್ಪನ ಮನೆಗೆ ಕಾಲಿಟ್ಟೆನೋ ಅಂದಿಗೆ ಆ ನಿನ್ನ ಅರಮನೆ ಕಾಗೆವಕ್ಕ ಕೂಡ ಆಯಿತು, ಮಾರುವಕ್ಕೆ ಸ್ಮಶಾನವಾಯಿತು. ಎಂದಿಗೆ ನಿನ್ನ ಮಡದಿಯಾದ ಭಾನುಮತಿ ಮಂಡೆಗೆದರೆ ಮೊಂಡೆಯಾಗಿ ನಿನ್ನ ಮೃತದೇಹದ ಮೇಲೆ ಬಿದ್ದು ಹೊರಳಾಡುವಳು. ಅಂದಿಗೆ ಈ ಶಕುನಿಗೆ ಆನಂದ, ಪರಮಾನಂದ. ಆನಂದ ಆನಂದ ಶಕುನಿಗೆ ಪರಮಾನಂದ.
ಕುರುಕ್ಷೇತ್ರದಿಂದ ಆನಂದ ಆನಂದ ಶಕುನಿಗೆ ಪರಮಾನಂದ ಈ ಕುರುಕ್ಷೇತ್ರದಿಂದ ಕುರುಕ್ಷೇತ್ರದ ಸಂಗ್ರಾಮ ಕುರುಕುಲ ವಂಶವೇ ನಾಮ ಕುರುಕ್ಷೇತ್ರದ ಸಂಗ್ರಾಮ ಕುರುಕುಲ ವಂಶವೇ ನಾಮ ಪಾಂಡವರಿಗೆ ಜಯವೋ ಕೌರವರಿಗೆ ಅಪಜಯವೋ ಪಾಂಡವರಿಗೆ ಜಯವೋ ಕೌರವರಿಗೆ ಅಪಜಯವೋ ಆನಂದ ಆನಂದ ಶಕುನಿಗೆ ಪರಮಾನಂದ ಈ ಕುರುಕ್ಷೇತ್ರದಿಂದ ಸರ್ಪದ ಹೆರೆಮೆಟ್ಟಿ ಸರಸವನಾಡಲು ಬಯಸುವೆಯ ಕೇಳಿನ ಸರ್ಪದ ಹೆರೆಮೆಟ್ಟಿ ಸರಸವನಾಡಲು ಬಯಸುವೆಯ ನಿನ್ನ ವಿನಾಶಕ್ಕೆ ನಾಂದಿಯ ನಾಡಿ ಆನಂದವನ ಹೊಂದುವೆ ನಿನ್ನ ವಿನಾಶಕ್ಕೆ ನಾಂದಿಯ ನಾಡಿ ಆನಂದವನ ಹೊಂದುವೆನು ಆನಂದ ಆನಂದ ಶಕುನಿಗೆ ಪರಮಾನಂದ ಈ ಕುರುಕ್ಷೇತ್ರದಿಂದ ದುರ್ಯೋಧನ ಕೌರವ ಕುರಿಗಳ ಕೊಪ್ಪಿಸುವೆ ರಣದಲ್ಲಿ ಅವುಗಳ ಬಲಿ ಕೊಡುವೆ ಕೌರವ ಕುರಿಗಳ ಕೊಪ್ಪಿಸುವೆ ರಣದಲ್ಲಿ ಅವುಗಳ ಬಲಿ ಕೊಡುವೆ ತರ್ಪಣ ನೀಡುವೆ ಸೋದರರೇ ನೆಮ್ಮದಿ ಬಂದಿರಿ ನೀವಿನ್ನು